ಶ್ರೀ कालकाम परशुराम देवताभ्यो नमः. ಕಾರ್ಕಳ ತಾಲೂಕು ಚಿತ್ಪಾವನ ಸಮಾಜಾचे साधक गण्यांदा सन्मानू विद्यार्थींना प्रतिभा पुरस्कारू तसांची मैसूरचे भगवती ट्रस्ट हेंपष्टी बय्यकांधा कार्यक्रम सुसंपन्न. उडुपी जिल्ह्याचा कार्कळ तालुका कार्कळ पेंठांतू सवेचा तेळ्ळारू रस्ते 16वी अड्डवी रस्तेवरी सवेचा श्रीरामपुर भार्गव चित्पावन संघटना कार्कळ तालूಕು चित्पावन समाजाचे विद्यार्थी विद्यार्थिनींदा प्रति वर्षावारींची गौरव देवेचो साधक गण्यांदा सन्मानू तसांची प्रतिभा पुरस्कारू मात्र नोहे मैसूरचे भगवती ट्रस्ट हेंपष्टी चित्पावन बय्यकांसाठी विशेष जंबारई चाललिंदला. हे जंबार तारीख 31 मे 2026 अपराह्न 3 घंटेंदा चित्पावन संघटनेचे सभागृहांतू सुसंपन्न झालं. कार्कळ तालुको चित्पावन संघटनाचे अध्यक्ष झाले श्रीमान एम रत्नाकर मराठे हेंचे अध्यक्षतांतू सभा कार्यक्रम सुसंपन्न झालो. वेदिकावरी मोठे पाहुणे होऊनी श्री परशुराम देवळ माळ हेचे अध्यक्ष झाले श्री सुधाकर डोंगरे तसांची दुर्ग श्री हरिहरेश्वर देवळ आडಳಿತ मुक्तेश्वर श्री प्रदीप फाटक हे मिळले सले. सन्मानित होऊनी वेदिकावरी मैसूरचे उद्यमी झाले श्री भालचंद्र डोंगरे तसांची कार्कळचे मोठे न्यायवादी झाले श्रीमान मुरलीधर भट करमरकर तसांची माविनमले श्री कृष्ण चिपळूणकर दुर्ग काळाजे श्रीमती पद्मजा गोरे कुमारी सृजना चिपळूणकर हिंदा वेदिकावरी बेसेवनी शाल फळफळ ज्योती माळ फुल्ल मधु देवनी गौरव सन्मानू चाललिंदलो. हे सभा वेदिकावरी चित्पावन संघटनाचे वतींठी SSLC तसांची PUC प्रतिभान्वित धाकुटेंदा प्रतिभा पुरस्कारू वेल्ला फुंडाजाचे दिवंगत शशिकला मराठे हेंचे स्मारक दत्तनिधींठी चाललिंदला. समाज बांधव हे जंबारांतू अधिक संख्यांतू मिळोनी कार्यक्रम यशस्वी करणी दिदली. सभा कार्यक्रमा उपरांत सांस्कृतिक कार्यक्रमोई चाललिंदलो. श्रीशंकर वाहिनींतू ही वरदी प्रसारू करवेला हेला प्रायोजक होनी अंशव मिळलेले कार्कळचे प्रसिद्ध न्यायवादी श्रीमान मुरलीधर भट करमरकर हे घरचे तेंदा धन्यवाद. ओम स्वस्ति. निर्विघ्नं कुरु मे देव सर्वकार्येषु सर्वदा. ಚಿತ್ಪಾವನ ಗುರುಂ ವಂದೇ ರಾಮಂ ಪರಶುಧಾರಿಣಂ. ಪರಶುರಾಮನಿಗೆ ಚಿತ್ಪಾವನ ನಮ್ಮ ಗುರುವಾದ ಪರಶುರಾಮರಿಗೆ ನಮಸ್ಕಾರ ಮಾಡುತ್ತಾ ನಮ್ಮ ಈ ಭಗವತಿ ಟ್ರಸ್ಟಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಷಣದೊಂದಿಗೆ ಪ್ರಾರಂಭಿಸ್ತೇವೆ. ಶ್ರೀಮತಿ ನಮ್ಮ ಖಜಾಂಚಿಯಾದ ಶ್ರೀಮತಿ ಶೋಭಾ ಹೆಬ್ಬಾರವರು ಎಲ್ಲರನ್ನ ಸ್ವಾಗತಿಸ್ತಾರೆ. ನಮ್ಮ ಈ ಕಾರ್ಕಳದ ಚಿತ್ಪಾವನ ಸಂಘದವರು ತಮ್ಮ ಮಹಾಸಭೆಯ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಭಗವತಿ ಟ್ರಸ್ಟ್ನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಥಮವಾಗಿ ವಂದನೆಗಳು ಹಾಗೂ ಧನ್ಯವಾದಗಳು. ಅಂತೆಯೇ ನಮ್ಮ ಈ ಕರೆಗೆ ಹೋಗೊಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇಲ್ಲಿ ಸೇರಿದ್ದೀರಿ. ಅದಕ್ಕಾಗಿ ನಾವು ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಿದ್ದೇವೆ. ಈಗ ಮುಂದೆ ನಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಶ್ರೀಮತಿ ವೀಣಾ ಡೋಂಗ್ರೆಯವರು ನಡೆಸಿಕೊಡಲಿದ್ದಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಚಿತ್ಪಾವನ ಶ್ರೀ ಭಗವತಿ ಚಿತ್ಪಾವನ ಮಹಿಳಾ ಟ್ರಸ್ಟ್ ಇದರ ಪರಿಕಲ್ಪನೆ ಹೇಗಾಯಿತು ಅದರ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ನಾ ಬಯಸ್ತೇನೆ. 2018ರಲ್ಲಿ ಶ್ರೀಮತಿ ವಿಜಯ ವಿಷ್ಣು ಭಟ್ ಡೋಂಗ್ರೆ ಮತ್ತು ಶ್ರೀ ಬಾಲಚಂದ್ರ ಡೋಂಗ್ರೆ ಅವರ ಪರಿಕಲ್ಪನೆಯಲ್ಲಿ ಒಂದು ಅಭೂತಪೂರ್ವ ಮಹಿಳಾ ಸಮ್ಮೇಳನ ಜರುಗಿತು ಮೈಸೂರಿನಲ್ಲಿ. ಅದಕ್ಕೆ ತಾವುಗಳೆಲ್ಲ ಬಂದು ಅದನ್ನು ಪ್ರಥಮ ಅಭೂತಪೂರ್ವ ಸಮ್ಮೇಳನವನ್ನು ಮಾಡಿದ್ರಿ. ಆ ಸಮ್ಮೇಳನದ ಫಲಶ್ರುತಿಯೇ ಈ ಭಗವತಿ ಚಿತ್ಪಾವನ ಮಹಿಳಾ ಟ್ರಸ್ಟ್. ಹಾಗೆ ನೋಡಿದರೆ ಈ ಟ್ರಸ್ಟು ಕೇವಲ ಮೈಸೂರಿಂದಲ್ಲ,
ಇದರಲ್ಲಿ ಎಲ್ಲ ಇಡೀ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇದೆ. ಅದರಿಂದ ನಾವು ಕಾರ್ಯ ಸುಲಭವಾಗಲಿ ಅಂತ ನಮ್ಮ ಈ ಟ್ರಸ್ಟನ್ನು ಮಾನಸಿಕವಾಗಿ ಅಂದರೆ ಒಂದು 4 ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ. ಮೈಸೂರು ಬೆಂಗಳೂರು ಸೇರಿ ಒಂದು ವಿಭಾಗ, ಇವತ್ತು ಮಾಡ್ತಾ ಇದ್ದೇವಲ್ಲ ಕಾರ್ಕಳದ ಚಿತ್ಪಾವನ ಸಂಘದ ವಲಯದಲ್ಲಿ ಬರುವ ಎಲ್ಲ ಚಿತ್ಪಾವನ ಸಂಘಗಳ ಸೇರಿ ಒಂದು ವಿಭಾಗ, ಆಮೇಲೆ ಉಡುಪಿ, ಆಮೇಲೆ ಬೆಳ್ತಂಗಡಿ, ಉಜಿರೆ, ಶಿಶಿಲ ಇವುಗಳ ಒಂದು ಭಾಗ, ಶಿವಮೊಗ್ಗ, ಸೊರಬ, ಸಾಗರ, ಶಿರಸಿ ಇದೊಂದು ಭಾಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ. ಯಾಕಂದರೆ ನಾವು ಈ ಟ್ರಸ್ಟನ್ನು ರಚನೆ ಮಾಡುವಾಗ ನಮಗೆ ಈ ಎಲ್ಲ ಕಡೆಯ ಎಲ್ಲ ಮಹಿಳೆಯರ ಸಹಕಾರ ಇತ್ತು. ಅದರಿಂದ ಈ ಟ್ರಸ್ಟು ಕೇವಲ ಮೈಸೂರಿನ ಟ್ರಸ್ಟ್ ಅಲ್ಲ, ಇದು ನಿಮ್ಮ ಎಲ್ಲರ ಟ್ರಸ್ಟ್. ಇದನ್ನು ನಾವು ಸ್ಥಾಪನೆ ಮಾಡಿದ್ದು ಮಹಿಳೆಯರಿಗಾಗಿ, ಮಹಿಳೆಯರಿಂದ ನಾವು ಕಿಂಚಿತ್ ನಮ್ಮಿಂದ ಏನಾದರೂ ಮಹಿಳೆಯರಿಗೆ ಒಂದು ಸಹಾಯ ಚಾಚಿದರೆ ಅವರು ಮೇಲೆ ಬರ್ಬೋದು, ಇದು ಒಂದೇ ಧ್ಯೇಯ ಇಟ್ಕೊಂಡು ನಾವು ಈ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಮೊದಲನೇ ಕಾರ್ಯಕ್ರಮ ಈ ಟ್ರಸ್ಟಿಂದು ಬೆಂಗಳೂರಿನಲ್ಲಿ ನಡೆಯಿತು. ಅದು ವಿಜಯ ವಿಷ್ಣುಭಟ್ ಡೋಂಗ್ರೆ ಅವರ ಭ್ರಷ್ಟ ವಿರೋಧಿ ಕಾಯಿದೆ ಈ ಪುಸ್ತಕದ ಬಿಡುಗಡೆ. ನಿಮಗೆಲ್ಲ ಆಶ್ಚರ್ಯವಾಗಬಹುದು, ಈ ಪುಸ್ತಕ ಬಿಡುಗಡೆ ಮಾಡಿದ್ದು ನ್ಯಾಯಮೂರ್ತಿ ಸಂತೋಷ್ ಕುಮಾರ್ ಹೆಗಡೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯ. ಆದರೆ ಈ ವಿಜಯ ವಿಷ್ಣುಭಟ್ರ ನಮಗೆ ಹೆಮ್ಮೆ ಪಡುವಂಥದ್ದು ಇನ್ನೊಂದು ವಿಷಯ, ಮೊನ್ನೆ ಜರುಗಿದೆ. ವಿಜಯ ವಿಷ್ಣುಭಟ್ ಅವರು ಒಂದು ಬ್ರಾಹ್ಮಣ ಸಂಹಾರ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ಯಾವ ರೀತಿ ಪ್ರಚಾರಗೊಂಡಿದೆ ಅಂತ ನೀವು ಯೂಟ್ಯೂಬಲ್ಲೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಇದು ಮೇನಾಗಿ 1948ರಲ್ಲಿ ಗಾಂಧಿ ಹತ್ಯೆಯ ನಂತರ ಚಿತ್ಪಾವನರ ಮೇಲೆ ನಡೆದ ದಾಳಿಯ ಸಂಕೇತ. ಅದನ್ನು ಅವರು ದಿಟ್ಟವಾಗಿ ಬರೆದಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಅವರಿಗೆ ಸುಮಾರು ಬೆದರಿಕೆ ಕರೆಗಳೆಲ್ಲ ಬರ್ತಾ ಇದೆಯಂತೆ. 28ನೇ ತಾರೀಕು ಪುಸ್ತಕ ಬಿಡುಗಡೆ ಆದಾಗ ಅಭೂತಪೂರ್ವವಾಗಿ ಅವರೇನೋ 100 ಜನ ಬರ್ಬೋದು ಅಂದ್ಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡಿದರು. 300+ ಜನ, ಅಲ್ಲಿ ಕೂಡಕ್ಕೆ ಜಾಗ ಇಲ್ಲ. ನಮ್ಮ ಪರವಾಗಿ ಶ್ರೀ ತಾಮನ್ಕರ್ ಅವರು ಹೋಗಿದ್ದರು. ಅವರು ಆ ಪುಸ್ತಕವನ್ನು ತಂದಿದ್ದಾರೆ. ನೀವು ಒಂದು ಸಲ ಅದನ್ನೆಲ್ಲ ಖಂಡಿತ ನೋಡಬೇಕು. ಮುಂದೆ ಅದನ್ನೆಲ್ಲ ಪ್ರತಿಯೊಬ್ಬರೂ ಪರಿಚಯ ಮಾಡಬೇಕು. ಇದು ಬ್ರಾಹ್ಮಣರ, ಯಾಕಂದರೆ ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ಖರ ಮೇಲೆ ದಾಳಿ ಆಯಿತು. ಆದರೆ ಅವರಿಗೆಲ್ಲ ಅದು ತುಂಬ ಪ್ರಚಾರ ತಗೊಳ್ತು. ಆದರೆ ನಮ್ಮ ಮೇಲಾಗಿದ್ದ ದಾಳಿ ಏನಾಯಿತು, ಅದು ಹಾಗೆ ಮುಚ್ಚೋಯ್ತು. ಇದನ್ನು ಇವರು ಈಗ ದಿಟ್ಟವಾಗಿ ಹೊರಗೆ ತಂದಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ತಗೊಂಡು ಓದಬೇಕಾಗಿ ನನ್ನ ವಿನಂತಿ. ನಮ್ಮ 2ನೇ ಕಾರ್ಯಕ್ರಮ ಮತ್ತೆ ನಾವು ಮೈಸೂರು ಬೆಂಗಳೂರು ಸೇರಿ ಬೆಂಗಳೂರಲ್ಲೇ ಮಾಡಿದ್ವಿ. ಅಲ್ಲಿ ಮಹಿಳೆಯರಿಗಾಗಿ ಕೆಲವು ಪ್ರಬಂಧ ಸ್ಪರ್ಧೆ, ಕ್ವಿಜ್ಜು, ಅದಕ್ಕೂ ಎಲ್ಲ ಮಹಿಳೆಯರು ಸಂತೋಷದಿಂದ ಭಾಗವಹಿಸಿದರು. 3ನೇ ಕಾರ್ಯಕ್ರಮ ನಮ್ಮ ಚಿತ್ಪಾವನ, ನಮ್ಮ ಮಾಳ ಗ್ರಾಮದ ಹೆಮ್ಮೆಯ ಕೋರಿ ಪ್ರಜ್ಞಾ ಮರಾಠೆ ಅವಳ ರಸಮಂಜರಿ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಏರ್ಪಡಿಸಿದ್ವಿ. ಈಗ 4ನೇ ಕಾರ್ಯಕ್ರಮವಾಗಿ ಕಾರ್ಕಳ ಚಿತ್ಪಾವನ ಸಂಘದ ಸಹಾಯಸ್ಥದೊಂದಿಗೆ ಇಲ್ಲಿ ನಾವು ಮಾಡ್ತಾಯಿದ್ದೇವೆ. ಇದರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮುಂದೆ ನಾವು ಇದೇ ರೀತಿ ಎಲ್ಲ ಕಡೆ ಹೋಗಿ ಕಾರ್ಯಕ್ರಮವನ್ನು ಮಾಡಲು ಬಯಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆಯನ್ನು ಸುಮ್ಮನೆ ಹಾಗೆ ಬಂದು ಭಾಷಣ ಮಾಡಿ ಹೋಗೋದು ಬೇಡ ಅಂದ್ಕೊಂಡು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮಹಿಳೆಯರಿಂದ ಬಂದ ಅಭೂತಪೂರ್ವ ಉತ್ಸಾಹ ಕಂಡು ನಮಗೆ ತುಂಬ ಸಂತೋಷ ಆಗಿದೆ. ಅದರಲ್ಲೂ ನಂಗೆ ಇನ್ನೂ ಹೆಮ್ಮೆ ಪಡೋದು ಏನು ಗೊತ್ತಾ, ಇವತ್ತು ಭಾಗವಹಿಸಿದ 100ರಲ್ಲಿ 80% ಎಲ್ಲ ಮಾಳದವರೇ ಅನಿಸುತ್ತೆ. ಅದರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾವು ಇನ್ನು ಮುಂದೆ ಈ ರೀತಿ ಕಾರ್ಯಕ್ರಮ ಮಾಡಿದರೆ ಇನ್ನೂ ಎಲ್ಲ ಹೆಚ್ಚಿನ ಮಹಿಳೆಯರು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಅಲ್ಲದೆ ಇಲ್ಲಿ ಯಾರಾದರೂ ಉದ್ದಿಮೆ ಮಾಡೋರಿದ್ದರೆ ಅವರು ಆಲ್ರೆಡಿ ಮಾಡ್ತಾ ಇರ್ಬೋದು, ಇನ್ನು ಮಾಡಬಹುದು. ನಾವು ಒಂದು ಸಣ್ಣ ಸಹಾಯ ಹಸ್ತ ಚಾಚಲು ನಾವು ಯೋಚಿಸಿದ್ದೇವೆ. ಅವರು ದಯವಿಟ್ಟು ತಮ್ಮ ಉದ್ದಿಮೆಯ ಬಗ್ಗೆ ವಿವರಗಳನ್ನು ನಮ್ಗೆ ಕೊಟ್ಟಲ್ಲಿ
ನಾವು ಅದನ್ನು ಪರಿಗಣಿಸ್ತೇವೆ ಅಂತ ಹೇಳಲು ನಾನು ಸಂತೋಷ ಪಡ್ತೇನೆ. ಇದರಿಂದ ನಮ್ಮ ಯಾವ ಮನೆಯಲ್ಲಿ ಮಹಿಳೆ ಎದ್ದು ನಿಲ್ತಾಳೆ ನೋಡಿ, ಆ ಮನೆ ಅಷ್ಟು ಉದ್ದ. ಈ ಬಗ್ಗೆ ನಾವು ಮೊದಲೇ ನಿಮ್ಮ ಚಿತ್ಪಾವನ ಸಂಘದ ಕಾರ್ಯಕ್ರಮದ ಇದರಲ್ಲಿ ಮೊದಲೇ ತಿಳಿಸಿದ್ದೇವೆ. ಅದು ಯಾರಾದರೂ ಅಪ್ಲಿಕೇಶನ್ ತಂದಿದ್ದಿದ್ರೆ ದಯವಿಟ್ಟು ನಮ್ಮ ಖಜಾಂಚಿ ಶೋಭಾ ಹೆಬ್ಬಾರ್ ಅವರಿಗೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಪದಗಳನ್ನು ಶ್ರೀಮತಿ ಸುಮಾ ಪಟ್ವರ್ಧನ್ ಅವರು ತಿಳಿಸ್ಕೊಳ್ತಾರೆ. ಮಹಿಳಾ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ವತಿಯಿಂದ ಇಂದು ನಡೆಸಿದ ಹಲಸಿನ ಮತ್ತು ಮಾವಿನ ಹಣ್ಣಿನ ಅಡುಗೆ ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದೆ. 10 ಜನ ಸ್ಪರ್ಧಿಗಳಿದ್ದರೂ ಅವರ ಕೈರುಚಿ, ಆಸಕ್ತಿ, ವಿಶೇಷ ಖಾದ್ಯಗಳ ತಯಾರಿ ನೋಡಿ ತುಂಬ ಸಂತೋಷ ಆಯಿತು. ಎಲ್ಲರೂ ತುಂಬಾ ಚೆನ್ನಾಗಿ ತಯಾರು ಮಾಡಿಕೊಂಡು ಬಂದಿದ್ದರು. ಎಲ್ಲ ಸ್ಪರ್ಧಿಗಳ ತಯಾರಿ ಅತ್ಯುತ್ತಮವಾಗಿತ್ತು. ಆದರೆ ನಾವು 3 ಬಹುಮಾನಗಳನ್ನು ಕೊಡೋದು ಅಂದರೆ ಎಲ್ಲ ಕಡೆ ವಾಡಿಕೆ. ಹಾಗೆ ನಾವು 3 ಬಹುಮಾನಗಳಿಗೆ ಇವತ್ತು ಸೀಮಿತ ಮಾಡಿದ್ದೀವಿ. ಬಹುಮಾನ ಬರೆದವರು ಬೇಜಾರು ಮಾಡ್ಕೊಳ್ಬಾರ್ದು. ಎಲ್ಲರಿಗೊಂದು ಪಾರ್ಟಿಸಿಪೆಂಟ್ಸ್ಗೆ ಎಲ್ಲರಿಗೆ ಜೋರಾದ ಚಪ್ಪಾಳೆ. ನಾನು ಒಂದು ಸಲ ಅವರದ್ದೆಲ್ಲ ಹೆಸರು ಹೇಳ್ತೀನಿ, ಎಲ್ಲರೂ ಎದ್ದು ನಿಲ್ಲಬೇಕು. ಶ್ರೀಮತಿ ವಿನಯ ರಾನಡೆ, ಶ್ರೀಮತಿ ಶಶಿಪ್ರಭಾ ಮರಾಠೆ, ಶ್ರೀಮತಿ ಭಾರತಿ ತಾಮನ್ಕರ್, ಶ್ರೀಮತಿ ಸುಗುಣಾ ಜೋಶಿ, ಶ್ರೀಮತಿ ಪ್ರಮಿಳಾ ಡೋಂಗ್ರೆ, ಶ್ರೀಮತಿ ರೇವತಿ ಜೋಶಿ, ಶ್ರೀಮತಿ ಅಂಜಲಿ ಭಿಡೆ, ಶ್ರೀಮತಿ ವನಿತಾ ಚಿಪಳೋಣ್ಕರ್, ಶ್ರೀಮತಿ ಛಾಯಾ ಮರಾಠೆ, ಶ್ರೀಮತಿ ಪುಷ್ಪಾ ಎಸ್ ಗೋರೆ. ಅವರು ಬರಲಿಲ್ಲ, ಅವರ ಯಜಮಾನರು ಅವರಿಗೆ ಹುಷಾರಿಲ್ಲ ಅಂತ ತಂದಿಟ್ಟಿದ್ರು. ಈಗ ಈ ಸ್ಪರ್ಧೆ ನಡೆಸುವಾಗ ನಮಗೆ ಯಾರಾದರೂ ತೀರ್ಪುಗಾರರು ಬೇಕು. ಅದಕ್ಕೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಬ್ಬರನ್ನು, ಆಮೇಲೆ ಇಲ್ಲಿ ಇಬ್ಬರನ್ನು ತೀರ್ಪುಗಾರರನ್ನಾಗಿ ಮಾಡಿದ್ವಿ. ಅವರ ಹೆಸರನ್ನು ಹೇಳ್ತೀನಿ. ಟ್ರಸ್ಟ್ ವತಿಯಿಂದ ಒಂದು ಸಣ್ಣ ಗೌರವವನ್ನು ಅವರು ತಗೊಂಡು ಹೋಗಬೇಕು. ನಮಗೆ ತೀರ್ಪುಗಾರರಾಗಿ ಶ್ರೀಮತಿ ಮುಂಡಾಜೆ ವಲಯದಿಂದ ಶ್ರೀಮತಿ ಸುಷ್ಮಾ ಶಶಾಂಕ ಭಿಡೆ ಅವರು ಬರಬೇಕು. ಇಲ್ಲಿ ನಮ್ಮ ಸಣ್ಣ ಒಂದು ಗೌರವವನ್ನು ತಗೊಳ್ಬೇಕು. ಹಲಸಿನ ಬೀಜದ ಸೂಪು ಮಾಡಿದರು ವನಿತಾ ಚಿಪಳೋಣ್ಕರ್ ಅವರು. ಹಲಸಿನ ಕಾಯಿಯ ಕೋಡ್ಬಳೆ ಪ್ರಮಿಳಾ ಡೋಂಗ್ರೆ ಅವರು ಮಾಡಿದರು. ಆಮೇಲೆ ನೆಕ್ಕರೆ ಮಾವಿನ ಹಣ್ಣಿನ ಬನ್ಸ್ ಮಾಡಿದರು ಭಾರತಿ ತಾಮನ್ಕರ್ ಅವರು. ಆಮೇಲೆ ನೆಕ್ಕರೆ ಉಪ್ಪಿನಕಾಯಿ, ನೆಕ್ಕರೆ ಮಾವಿನಕಾಯಿಯ ಉಪ್ಪಿನಕಾಯಿ. ನಾವು ಮತ್ತು ಅದರಲ್ಲಿ ಒಂದು ಕ್ಯಾಟಗರಿ ಮಾಡಿದ್ವಿ, ಹಲಸಿನ ಮತ್ತು ಮಾವಿನ ಒಂದೊಂದು ಸ್ವೀಟ್, ಸಿಹಿ ಮತ್ತು ಖಾರದ ಖಾದ್ಯ ಅಂತ. ಅದರ ಮೇಲೆ ನಾವೀಗ ತೀರ್ಪನ್ನು ಇವತ್ತು ನಮ್ಮ ತೀರ್ಪುಗಾರರು ಕೊಟ್ಟಿದ್ದಾರೆ. ಯಾರೂ ತೀರ್ಪಿನ ಬಗ್ಗೆ ಬೇಜಾರು ಮಾಡ್ಕೊಳ್ಬಾರ್ದು. ಎಲ್ಲರ ಖಾದ್ಯಗಳು ಅತ್ಯುತ್ತಮವಾಗಿತ್ತು ಅಂತ ನಮಗೆ ತೀರ್ಪುಗಾರರು ಹೇಳಿದ್ದಾರೆ, ಅಥವಾ ನೀವೆಲ್ಲರೂ ಅದನ್ನು ಸವಿದಿದ್ದೀರಿ. ಆಯಿತಾ? ಇವಾಗ ನಾನು ಅನೌನ್ಸ್ ಮಾಡ್ತೀನಿ. ಹಾಗೆ ನಮ್ಮ ಸಮಾಜದ ಅಧ್ಯಕ್ಷರು ರತ್ನಾಕರ್ ಮರಾಠೆಯವರು ಇಲ್ಲಿ ಬರಬೇಕು. ಮೊದಲ ಬಹುಮಾನವನ್ನು ಅನೌನ್ಸ್ ಮಾಡುವಂಥದ್ದು. ಮೊದಲ ಬಹುಮಾನ ಭಾರತಿ ತಾಮನ್ಕರ್. ಬನ್ನಿ ಡೋಂಗ್ರೆ ಅವರಿಗೆ ಸಮಾಜದ ಅಧ್ಯಕ್ಷರಾದ ರತ್ನಾಕರ್ ಚಿಪಳೋಣ್ಕರ್, ನಮ್ಮ ಎಲ್ಲರ ನೆಚ್ಚಿನ ರತ್ನಾಕರ್ ಕಕ್ಕ ಮರಾಠಿಯವರು ಕೊಡಬೇಕು, ಇಲ್ಲಿ ಬರಬೇಕು. ಅವರಿಗೆ ನಮ್ಮ ಕೋಶಾಧಿಕಾರಿ ಶ್ರೀಮತಿ ಶೋಭಾ ಶ್ರೀಕರ ಹೆಬ್ಬಾರ್ ಅವರು ಬಹುಮಾನವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾರೆ. ನಾರಿ ಶಕ್ತಿ ಜೈ. ನಾವು ನಮ್ಮ ಟ್ರಸ್ಟಿನ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಿದ್ದೇವೆ. ಅದರ ಬಗ್ಗೆ ತಮಗೇನಾದರೂ ಅನಿಸಿಕೆ ಇದ್ದರೆ ಅದನ್ನು ಸಲಹೆ ಸೂಚನೆಗೆ ಸ್ವಾಗತ ಇದೆ. ಈಗ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಲ್ಲಿ ಯಾರಾದರೂ ತಮ್ಮ ಅನಿಸಿಕೆಯನ್ನು ಹೇಳಬಹುದು. ಈ ಟ್ರಸ್ಟಿನವರು ಹಿಂದೆ ಒಂದು ಸಲ ನಮ್ಮ ಮಾಳದಲ್ಲಿ ಮನೆಗೆ ಬಂದಿದ್ದರು. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವುದಂತ ಹಮ್ಮಿಕೊಂಡಿದ್ದರು. ನಾವು ಕೂಡ ಅವರೊಟ್ಟಿಗೆ ಮನೆಗೆ ಹೋಗಿದ್ದೇವೆ. ಆವಾಗ
ವಿಜಯ ವಿಷ್ಣು ಭಟ್, ನನ್ನ ಚಿಕ್ಕಮ್ಮ, ಅವರ ನೇತೃತ್ವ, ನಮ್ಮ ವೀಣಕ್ಕ, ಯಮುನಕ್ಕ ಇವರೆಲ್ಲ ತುಂಬ ಶ್ರಮವಹಿಸಿದ್ದಾರೆ. ಅವರ ಒತ್ತಾಯದ ಮೇರೆಗೆ ನಾವು ಕೂಡ ಒಂದು ಸೀರೆ ಪ್ರಹಸನ ಎಂಬಂಥ ಒಂದು ಕಿರು ನಾಟಕವನ್ನು ಮಾಡಿ ಅಲ್ಲಿ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ನಾವು ಅವರಿಂದ ಪಡೆದಿದ್ದೇವೆ. ನಮ್ಮ ರೇವತಿ ಜೋಶಿ ಅವರು ಇದ್ದರು, ಅವರು ನಮಗೆ ಮನೆ ಮನೆಗೆ ಹೋಗಲಿಕ್ಕೆ ಅವರು ಕೂಡ ಆ ಸಂದರ್ಭದಲ್ಲಿ ತುಂಬ ಪ್ರಯತ್ನ ಮಾಡಿದ್ದಾರೆ, ತಿರುಗಾಡಿದ್ದಾರೆ. ಇವತ್ತಿನ ಈ ಒಂದು ವಿಷಯ ನಮಗೆ ಹೆಂಗಸರಿಗೆ ಒಂದು ಹೆಮ್ಮೆಯ ವಿಷಯ. ಮನೆಯಲ್ಲಿ ನಾವು ಮಾಡ್ತೇವೆ, ಬಡಿಸ್ತೇವೆ, ಒಮ್ಮೊಮ್ಮೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ, ಒಮ್ಮೊಮ್ಮೆ ಏನೋ ಉಪ್ಪು ಕಡಿಮೆ ಅಂತ ಹೇಳ್ತಾರೆ, ಏನೋ ಕೇಳಬೇಕಾಗ್ತದೆ, ಉಪಾಯ ಇಲ್ಲ. ಆದರೆ ಇಲ್ಲಿ ಇವತ್ತು ಹಾಗಲ್ಲ. ಈ ಸ್ಪರ್ಧೆಗಾಗಿ ಮಾಡಿದಂಥ ತಿಂಡಿ ತುಂಬ ಜನ ಸವಿದಿದ್ದಾರೆ. ಎಲ್ಲರೂ ಇದೊಂದು ಹೆಂಗಳೆಯರ ಕೈಯನ್ನು, ತುಂಬ ಅವರ ಮನಸ್ಸನ್ನು ಹೊಗಳಿದ್ದಾರೆ ಮತ್ತು ತುಂಬ ಅಚ್ಚುಕಟ್ಟಾಗಿ ಅದಕ್ಕೆ ಒಂದು ರಂಗೋಲೆಯ ಥರ ನಮ್ಮ ಭಾರತಿ ತಮನ್ಕರ್ ಅದರಲ್ಲಿ ಎತ್ತಿದ ಕೈ. ಅವರು ಯಾವಾಗಲೂ ರಂಗೋಲಿಯಲ್ಲಿ ಇರಬಹುದು, ಆರ್ಟ್ ಕಲೆಯಲ್ಲಿ ತುಂಬ ಅವರು ಒಂದು ಹೆಮ್ಮೆಯ ಮಹಿಳೆ. ಹಾಗೆ ಅವರೆಲ್ಲ ಅದಕ್ಕೆಲ್ಲ ಚೆನ್ನಾಗಿ ಆವರಣವನ್ನೆಲ್ಲ ಮಾಡಿದ್ದಾರೆ. ನಾನು ಭಾಗವಹಿಸೋದು ನೆಪ ಮಾತ್ರ, ಒಂದು ಜ್ಯೂಸ್ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಆದರೂ ಎಲ್ಲರೂ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಮಲ್ಲಿಕಾ ಮಾವಿನ ಹಣ್ಣಿನ ಜ್ಯೂಸು. ಹಾಗೆ ಈ ಒಂದು ಟ್ರಸ್ಟ್ ಒಳ್ಳೆಯ ರೀತಿಯಲ್ಲಿ ನಮ್ಮ ಉತ್ಸಾಹಿ ಮಹಿಳೆಯರಿಗೆ ಏನಾದರೂ ಒಂದು ಸ್ವ ಉದ್ಯೋಗ ಹಮ್ಮಿಕೊಳ್ಳುವಂಥ ಮನಸ್ಸಿದ್ದರೆ ಒಂದು ಅವರಿಗೆ ಆರ್ಥಿಕವಾಗಿ ನೆರವಾಗಲಿಕ್ಕೆ ಅಲ್ಲಿಂದ ಬಂದಿದ್ದಾರೆ. ಯಾರಾದರೂ ಇದನ್ನು ಉಪಯೋಗ ಮಾಡಿದರೆ ನಮ್ಮ ಸಮಾಜಕ್ಕೆ, ನಮ್ಮ ಮನೆಗಳಿಗೆ ತುಂಬ ಒಂದು ಅಭಿವೃದ್ಧಿ ಆಗಲಿಕ್ಕೆ ದಾರಿ. ನಾನು ಮಾಡ್ತಿದ್ದೆ, ಆದರೆ ನನಗೊಂದು ಸಹೋದ್ಯೋಗ ಉಂಟು, ಇನ್ನೂ ಸಾಕು. ಜೈ ಶ್ರೀರಾಮ್. ಅವಕಾಶಕ್ಕಾಗಿ ನನ್ನ ಮನೆಯವರು ಕೂಡ ಕಮಿಟಿಯಲ್ಲಿದ್ದಾರೆ. ಇವತ್ತು ಅವರಿಗೊಂದು ಬೇರೆ ಕಾರ್ಯಕ್ರಮ ಇದೆ, ಹಾಗೂ ಬೇರೆ ಒಂದು ಭಜನಾ ಮಂಡಳಿಗೆ ಅವರು ಹೋಗಿದ್ದಾರೆ. ಆ ಕಾರಣ ನಾನು ಇಲ್ಲಿ ಬಂದೆ. ಯಾರಾದರೂ ಫೋಟೋ ತೆಗಿರೋ ಮರೆ? ಅಲ್ಲಲ್ಲ, ನಾನು ಇಲ್ಲಿ ಇದ್ದೆ ಅಂತ ಅವ್ರಿಗೆ ಹೇಳಬೇಕಲ್ಲ. ನಾನು 26 ಯಾರೂ ತೆಗಿಲಿಲ್ಲ, ಕಾಣ್ತಾ ಇಲ್ಲ, ತೆಗಿರಿ. ಹಾಂ ತೆಗಿರಿ. 26/1/18 ಶುಕ್ರವಾರ ಚಿತ್ಪಾವನ ಮಹಿಳಾ ಸಮಾವೇಶ ನಡೀತು ಮೈಸೂರಲ್ಲಿ. ಅದು ಎಲ್ಲ ಪತ್ರಿಕೆಗಳಲ್ಲಿ ಬಂತು. ಯಾರಾದರೂ ಪತ್ರಿಕಾ ವರದಿಗಾರರು ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬರುವ ಹಾಗೆ ಮಾಡಿ, ಮಂಗಳೂರು, ಉಡುಪಿ ಮಾತ್ರ ಅಲ್ಲ, ಎಲ್ಲ ಕಡೆ ಇಲ್ಲಿದೆ ನೋಡಿ. ಪ್ರತಿಯೊಂದು ಕಾರ್ಯಕ್ರಮ ಪತ್ರಿಕಾ ವರದಿಗಳು ನನ್ನ ಹತ್ರ ಇದ್ದಾವೆ, ಎಲ್ಲ ಫೋಟೋಗಳಿದ್ದಾವೆ. ಇನ್ನೊಂದು ಚಿತ್ ಸ್ವರೂಪ ಅಂಥೇಳಿ ಆವಾಗ ಚಿತ್ಪಾವನ ಮಹಿಳಾ ಸಮಾವೇಶ ಮಾಡಿದ್ವಿ 26/1. ಅದರಲ್ಲಿ ಪಂಡಿತ ರಾಮಾಬಾಯಿ ಡೋಂಗ್ರೆ ಇಲ್ಲಿಂದ ಕೆಲವೇ ಒಂದು 2 ಕಿಲೋಮೀಟರ್ ದೂರದಲ್ಲಿ ಅವರ ಹೆಸರಲ್ಲಿ ಒಂದು ಇದಿದೆ, ಸ್ವಾಗತ ಫಲಕ. ಗೊತ್ತಿರ್ಬೋದು ಯಾರಿಗಾದರೂ? ಹೌದಾ, ಗೊತ್ತಾ ನಿಮಗೆ? ಸ್ವಾಗತ ಫಲಕ ಇದೆ. ಹಾಂ, ಸ್ಮಾರಕನೂ ಮಾಡಿದ್ದಾರೆ. ಬಹಳ ವರ್ಷದ ನಂತರ ಆಯಿತು. ಆನಂದಿಬಾಯಿ ಜೋಶಿ ಇಂಗ್ಲೆಂಡಿಗೆ ಹೋಗಿ ಡಾಕ್ಟ್ರಾಗಿ ಬಂದರು. ಅವರು ಇಲ್ಲಿ ಬಂದಾಗ ಎಷ್ಟೆಲ್ಲ ಕಷ್ಟ ಆಯಿತು ಅವರಿಗೆ. ಬಂದ ತಕ್ಷಣ ಅವರು 6 ತಿಂಗಳಲ್ಲಿ ತೀರ್ಕೊಂಡ್ರು. ಇರಾವತಿ ಕರ್ವೆ ಚಿತ್ಪಾವನ ಸಮಾಜದ ಬಗ್ಗೆ ಯುಗಾಂತ ಅಂತ ಬರೆದಿದ್ದಾರೆ. ಆ ಪುಸ್ತಕ ನನ್ನ ಹತ್ರ ಇದೆ, ಅಲ್ಲಿ ಬರೆದಿದ್ದೆ, ಇಟ್ಟಿದ್ದೇನೆ. ಲಕ್ಷ್ಮೀಬಾಯಿ ಕೇಳ್ಕರ್ ಇವರವರು, ಹೌದು, ಅವರ ಬಗ್ಗೆ ಒಂದು ಪುಸ್ತಕ ಇದೆ ಅಲ್ಲಿ. ರಮಾಬಾಯಿ ರಾನಡೆ ವಕೀಲರ ಹೆಂಡತಿಯಾಗಿ ಅವರು ಮಹಿಳೆಯರಿಗೆ ಎಷ್ಟು ಇದು ಮಾಡಿದ್ದಾರೆ ಅಂಥೇಳಿ, ಸಹಾಯ ಮಾಡಿದ್ದಾರೆ ಅಂಥೇಳಿ ಆ ಪುಸ್ತಕ ಇವತ್ತು ನನ್ನ ಹತ್ರ ಇಲ್ಲ. ಯಾಕಂದ್ರೆ ನಾನು ಯಾರಿಗೋ ಕೊಟ್ಟೆ, ಅವ್ರು ಕೊಟ್ಟಿಲ್ಲ. ಇನ್ನೊಂದು ವಿಷಯ, ಚಿತ್ಪಾವನಿ ಮಣ್ಯೋ ಅಂಥೇಳಿ ಒಂದು ಪುಸ್ತಕವನ್ನು 2003ನೇ ಅಖಿಲ ಕರ್ನಾಟಕ ಚಿತ್ಪಾವನ ಬ್ರಾಹ್ಮಣ ಸಮ್ಮೇಳನ ಸಮಿತಿ 2003ರಲ್ಲಿ ಆಯಿತು. ಆ ಪುಸ್ತಕವನ್ನು ಬಾಲಚಂದ್ರ ಡೋಂಗ್ರೆಯವರು 100 ಪ್ರತಿಗಳನ್ನು ಮಾಡಿದರು. ಈಗ 50 ಪ್ರತಿಗಳಿದ್ದಾವೆ. ಪೂರಾ ತರಬೇಡಿ ಅಂತ ಹೇಳಿದ್ದು, 5 ಅಥವಾ ತನ್ನಿ, ಇಲ್ಲಿಯ ಹಿರಿಯರಿಗೆ ಮಾತ್ರ 5 ಅಥವಾ 10 ಜನರಿಗೆ ಕೊಡಿ ಅಂತ. ಇದರಲ್ಲಿ ಒಂದು ವಿಶೇಷ ಅಂದರೆ ಶ್ರೀಮತಿ ಸುಚೇತಾ ಜೋಶಿ ಅವರು, ಮುಂಡಾಜಿ ಅವರು, ನನ್ನ ಕ್ಲಾಸ್ಮೇಟ್ ಕೂಡ. ಅವರ ಗಂಡ ಪ್ರಭಾಕರ ಜೋಶಿ ಅವರು ಇಲ್ಲಿ. ಅವರು ಆ ಪುಸ್ತಕದ ಮುಖಪುಟದಲ್ಲಿ ಒಂದು ಮನೆಯ ಚಿತ್ರ ಇದೆ.
ಅದು ಭತ್ರವೇಲು ಮಹಾದೇವ ಅನಂತ ತಾಮನ್ಕರ್ರ ಮನೆ, ಅಂದರೆ ನನ್ನ ಮನೆಯೇ. ಅದು ಬಿಡಿಸಿದ್ದು ವಿಭಾ ತಾಮನ್ಕರ್ ಅಂತೇಳಿ ನನ್ನ ಮಗಳು. ಆವಾಗ 9ನೇ ಕ್ಲಾಸ್ ಇದ್ಲು. ಈಗಲೂ ಚಿತ್ರ ಬರಿತಾಳವಳು. ಅದರಲ್ಲಿ ಗಂಡಾಗಿ ಕಾಣುವ ನಾನು, ಅಲ್ಲಿ ಹೆಂಡತಿಯಾಗಿ ಕಾಣುವ ನನ್ನ ಹೆಂಡತಿ. ಇದು ಪ್ರಚಾರಕ್ಕಲ್ಲ, ಪ್ರಸಾರಕ್ಕಲ್ಲ, ಒಂದು ಮಾಹಿತಿಗೆ ಮಾತ್ರ. ಇನ್ನು ನಾನು ಏನು ಹೇಳಬೇಕಂದ್ರೆ, ಚಿತ್ಪಾವನ ಬ್ರಾಹ್ಮಣರ ಐತಿಹಾಸಿಕ ಹತ್ಯಾಕಾಂಡದ ಬಗ್ಗೆ ವಿಜಯ ವಿಷ್ಣು ಭಟ್ ಅವರು ಬರೆದ ಪುಸ್ತಕ ಸಾಮಾನ್ಯ 500ಕ್ಕೂ ಹೆಚ್ಚು ಸೇಲಾಗಿದೆ. ವೀಣಾ ಡೋಂಗ್ರವಿಂದ ನಂಬರ್ ತಗೊಳ್ಳಿ, ಅಥವಾ ನನ್ನಿಂದ ನಂಬರ್ ಕೊಂಡು, ವಿಜಯ ಡೋಂಗ್ರವ್ರದ್ದು ಪ್ರಕಾಶಕರಿದ್ದು ನಂಬರ್ ಕೊಡ್ತೇನೆ. ನನ್ನ ನಂಬರ್ ಯಾರ ಹತ್ರ ಇಲ್ಲದಿದ್ದರೆ ಈಗ ಬರ್ಕೊಳ್ಳಿ, 8951763865 8951763865. ನೀವೊಂದು ಮಿಸ್ ಕಾಲ್ ಕೊಟ್ಟು ನೀವು ಹರಿ ಓಂ ಅಥವಾ ಜೈ ಶ್ರೀರಾಮ್ ಅಥವಾ ಜೈ ಪರಶುರಾಮ್ ಅಂತ ಹಾಕಿದರೆ ಮಾತ್ರ ನಾನು ಈ ಯಾರು ಅಂತ ಹೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ. ಯಾಕಂದರೆ ನನ್ನ ನಂಬರ್ ಸಾಮಾನ್ಯ 20-30 ಸಾವಿರ ಜನರ ಹತ್ರ ಇದೆ. ತಕ್ಷಣ ಉತ್ತರ ಮಾಡಲಿಕ್ಕೆ ನನಗೆ ಕಿವಿಗೆ ಮಿಷನ್ ಇದೆ, ತಕ್ಷಣ ಎತ್ತಿಕೊಳ್ಳುವಷ್ಟು ಅದು ಮಾಯ ಆಗತ್ತೆ. ಆ ಕಾರಣಕ್ಕೆ ಹೇಳಿದೆ. ಇನ್ನು ನಾನು ಹೇಳಲಿಕ್ಕೆ ಏನೂ ಇಲ್ಲ, ಮುಗ್ತಿದೆ. ಮುಗಿಸಿ ಅಂತ ಹೇಳಿದ್ರೆ ಹಾಂ, ಇನ್ನು 1.5 ವರ್ಷ ಆಯಿತು. ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 2025ನೇ ಸಾಲಿನ ಅವ್ವ ನುಡಿ ಪುಸ್ತಕದಲ್ಲಿ ಅವ್ವ ದತ್ತಿ ಪ್ರಶಸ್ತಿ ಸಿಕ್ತು. ಅದನ್ನು ನಾವೀಗ ಎಲ್ಲರಿಗೆ ಹಂಚ್ತೇವೆ. ಇದನ್ನು ನಿನ್ನೆ ಎಲ್ಲ ಮೊನ್ನೆ 200 ಪ್ರತಿಗಳನ್ನು ಪ್ರಕಾಶಕರು ಮಾಡಿದರು. 75 ರೂಪಾಯಿ ನಾನು ಪ್ರಕಾಶಕರಿಗೆ ಕೊಡಬೇಕು. ಅವರ ಫೋನ್ ನಂಬರ್ ಮಾತ್ರ ಇದೆ, ನಂದು ಇಲ್ಲ, ನಮ್ಮ ಮನೆಯವ್ರದ್ದು ಇಲ್ಲ. ಆಸಕ್ತರಿಗೆ ಎಲ್ಲರಿಗೆ ನಾನು ಕೊಡ್ತೇನೆ. ದಯವಿಟ್ಟು 50 ರೂಪಾಯಿ ಆಗಲಿ 75 ರೂಪಾಯಿ ಆಗಲಿ ಆ ಮಹಾನುಭಾವನಿಗೆ ಗೌರವ ಕೊಡೋಣ, ಈ ಪುಸ್ತಕದ ಪ್ರಚಾರ ಮಾಡೋಣ. ಇನ್ನೊಂದೊಂದು ಡೈರಿ ಕೊಡಿಯಲ್ಲಿ ತೋರಿಸಿದ್ರಲ್ಲ, ಯಾವುದಾದ್ರೂ 6 ಜನ ಹುಡುಗರು ಬಂದಿದ್ದಾರೆ ಇಲ್ಲಿ. ದಯವಿಟ್ಟು ಇವತ್ತಿನಿಂದ ಡೈರಿ ಬರಲಿಕ್ಕೆ ಶುರು ಮಾಡಿ. ದಿವಸಕ್ಕೆ 1 ವಾಕ್ಯ ಬರೀರಿ. 365 ದಿವಸಕ್ಕೆ 365 ವಾಕ್ಯ ಆಗುತ್ತೆ. 20 ವರ್ಷದಲ್ಲಿ ನೀವೇ ಒಂದು ಪುಸ್ತಕ ತಯಾರು ಮಾಡ್ತೀರಿ. ಹೀಗೆ ಮಾಡಿದ್ದು ಚಿತ್ಪಾವನರು. ವಿಜಯ ಡೋಂಗ್ರೆಯವರ ಪುಸ್ತಕ ಇದೆ, ಇರಾವತಿ ಕರ್ಯವರ ಪುಸ್ತಕ ಇದೆ. ನನ್ನ ಮಗಳು ಅನಘ ಅಂಥೇಳಿ ಅಮೇರಿಕಾದಿಂದ ಬಂದ ಮಗಳಿಗೆ ಬಂದ ಪತ್ರಗಳ 3 ಪುಸ್ತಕದಲ್ಲಿ ಇಟ್ಟಿದ್ದೇನೆ. ಸಾಂಕೇತಿಕವಾಗಿ ಚಿತ್ಪಾವನಿ ಭಾಷೆ ಹೇಗೆ ಬಂತು ಎಂಬ ಪುಸ್ತಕದಲ್ಲಿ ಇಟ್ಟಿದ್ದೇನೆ. ಯಾರೂ ದಯವಿಟ್ಟು ಅದನ್ನು ಮುಟ್ಟಿ ನೋಡಲಿಕ್ಕಿಲ್ಲ, ಯಾಕಂದರೆ ಒಂದೇ ಇದರಲ್ಲಿ ಇಟ್ಟಿದ್ದೆ. ನನ್ನ ಹತ್ರ 400 ಪುಸ್ತಕ ಇದೆ, ಅದು ಎಲ್ಲವನ್ನು ನಾನು ಅಲ್ಲಿ ಇಟ್ಟಿಲ್ಲ, ಯಾಕಂದರೆ ಒಬ್ಬರಿಗೆ ಅದು ಒಂದೇ ಪುಸ್ತಕದಲ್ಲಿ ಇಟ್ಟಿದ್ದೇನೆ. ದಯವಿಟ್ಟು ನೋಡಿ, ಅವರನ್ನು ಪ್ರೋತ್ಸಾಹಿಸಿ. ನೀವು ಏನಾದರೂ ಪುಸ್ತಕ ಬರೆದಿದ್ದರೆ ನನಗೆ ಕಳಿಸಿ. 2 ಪುಸ್ತಕದ ಚಾರ್ಜನ್ನು ನಾನು ತಕ್ಷಣ ಕಳಿಸ್ತೇನೆ. ಅಷ್ಟೇ ಹೇಳಲ್ವಲ್ಲ, ನಾನು ಜಾಸ್ತಿ ಹೇಳಬೇಕೇನು ಬೇಡಲ್ಲ, ಅಷ್ಟೇ. ನಮಸ್ಕಾರ. ಆಮೇಲೆ ನಮಗೆ ಕಾರ್ಕಳ ಚಿತ್ಪಾವನ ಸಂಘದವರು ಅವರ ಜೊತೆಗೂಡಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದವರಿಗೂ ಎಲ್ಲರಿಗೂ ಧನ್ಯವಾದಗಳು. ಚಿತ್ಪಾವನ ಬಾಂಧವರಿಗೆ ಹೃದಯಂಗಮ ವಂದನೆಗಳು. ನಾನೊಂದು ನಮ್ಮ ಭಾಷೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಡೆಯುವಂತಹ ಒಂದು ವಿಷಯಗಳ ಬಗ್ಗೆ ಸಣ್ಣ ಕವನವನ್ನು ರಚನೆ ಮಾಡಿದ್ದೇನೆ. ತಪ್ಪಿದ್ದಲ್ಲಿ ನಾನು ಈ ಚಿತ್ಪಾವನ ಸಮಾಜದ ಬಳಗದ ಒಬ್ಬಳು ಸದಸ್ಯೆ ಅಂತ ಭಾವಿಸಿ ತಪ್ಪನ್ನೆಲ್ಲ ಮನ್ನಿಸಿ, ಸರಿಯಾದುದೇನಾದರೂ ಇದ್ದರೆ ಮನಗಾಣಬೇಕೆಂದು ಪ್ರಪ್ರಥಮವಾಗಿ ತಮ್ಮನ್ನೆಲ್ಲ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. हरि ओम. आजीचे कार्यक्रमाला चित्पावनी भासांतू माझं एक लहान कवन. आम्ही चित्पावन ब्राह्मण, साधा जीवनाचं आवरण, पाहंता उभे रोची खाण, मग कर्तव्याचं स्मरण. यशा जालीचे बदलावणा मिळतच छे धाकपुटेंधा पुरा शिक्षण. गेली सती विदेशाला साधारण, उद्योग त्यांची करछती पण. कृषांतू भोगीचो बवणा, कामांतू हचो हैराण. छोडवे हम नाही मात्याचं ऋण, छलेलेंतू सोधीचो नेम्मदीचा ताण.
આદાઈ અવ્વલું હોતું છે ગાવાલા વંતી કોઈ એંત છે અભિવૃદ્ધિ કામમાં ચાલ છે દેવણ સ્કૂલ કલા નૈપુણ્ಯಾಂತು વાઢત છે युवा जन गाव नाही विसराला कार्यक्रमांधा येछती गावाला मरुळू हसती गावीचे अभिमानाला पण जायवेच येछे उद्योगाला करछा मे व्हिडिओ कॉल घरची पूरा शिखेली छती मोबाईलांतल्या आमधा पळावे येछती धावता आईये दादा आजोबा म्हटये ये पूरा खुशांतल्या धाकुटेंदा बय्याकोला ह नाही गावांतू मे एठा पडलो छो वृत्तीचे दोषांतू रिटायर्ड होवनी येचा एक महिन्यांतू म्हणला छे आयेला आ गोटीचे दिसांतू. जय श्रीराम, जय श्री कृष्ण. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ಸನಾತನ ಸಂಸ್ಕೃತಿಯ ಪೋಷಿಸೋ ಆಸೆಯು ಆಡಳಿತ ಮಂಡಳಿಯ ಉಸ್ತುವಾರಿಯು ಆಡಳಿತ ಮಂಡಳಿಯ ಉಸ್ತುವಾರಿಯು ಪುಟ್ಟ ಪುಟ್ಟ ಮಕ್ಕಳಿಗೆ ಕಲಿಯುವ ಆಸಕ್ತರಿಗೆ ಜ್ಞಾನದ ವೃದ್ಧಿಗೆ ಪಾಠ ಪ್ರವಚನ ರಾಮ ರಕ್ಷಾ ಶ್ಲೋಕ ಪಠಣ ಸಂಧ್ಯಾ ವಂದನೆ ಅಗ್ನಿ ಕಾರ್ಯ ಪವಿತ್ರಕ ತಯಾರಿಯು ಯೋಗ ಶಿಕ್ಷಣ ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ಗೆಜ್ಜೆಯ ವಸ್ತ್ರವು ಹತ್ತಿಯ ಬತ್ತಿಯು ಶುಭ ಕಾರ್ಯದಿ ಹಸೆಮಣೆಗೆ ರಂಗೋಲಿಯು ದೇವರ ಮುಂದೆ ನಿತ್ಯ ರಂಗೋಲಿಯು ಹೆಣ್ಣು ಮಕ್ಕಳಿಗಿಲ್ಲಿ ಪ್ರಾಶಸ್ತ್ಯವು ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ಆಯೋಜಕ ಪ್ರಾಯೋಜಕರೆಲ್ಲರ ಸಹಕಾರ ಪಶ್ಚಿಮ ಘಟ್ಟದ ಸ್ವಚ್ಛ ಶಾಂತ ಪರಿಸರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಭಕ್ತ ವೃಂದ ಮಂದಿಯ ಉನ್ನತ ಗುರಿಯು ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ನಮ್ಮೂರಿನಲ್ಲಿ ನುರಿತ ಅರಿತ ವೈದಿಕರು ಅಧ್ಯಾಪನಕ್ಕೆ ಬೇಕಿಲ್ಲ ಪರಊರ ಪಂಡಿತರು ವ್ಯಕ್ತಿಯ ವಿಕಸನಕ್ಕೆ ವಿವಿಧಾಟ ತರಬೇತಿ ಹೂಹಾರ ತರಕತಿ ಭಜನೆ ಕಲಿಕೆಯು ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ವಿಶೇಷ ಆಕರ್ಷಣೆಯು ನರಂದೇವು ಪ್ರಾತ್ಯಕ್ಷಿಕೆ ಮೊಬೈಲ್ ದೂರ ಸರಿಸಲು ಮಕ್ಕಳಿಗೆ ಚಟುವಟಿಕೆ ಮೊಬೈಲ್ ದೂರ ಸರಿಸಲು ಮಕ್ಕಳಿಗೆ ಚಟುವಟಿಕೆ ಶಿಬಿರ ಸಂಪನ್ನವು ಹರ್ಷೋದ್ಗಾರವು ಯಶಸ್ಸಿನ ಶಿಖರವು ಭಾರ್ಗವರ ರಕ್ಷೆಯು ನಮ್ಮೂರ ಮಂದಿರದಲ್ಲಿ ಭಾರ್ಗವರ ಸನ್ನಿಧಿಯಲ್ಲಿ ಸಂಸ್ಕಾರ ಶಿಕ್ಷಣ ವೇದ ಶಿಬಿರವು ಸನಾತನ ಸಂಸ್ಕೃತಿಯ ಪೋಷಿಸೋ ಆಸೆಯು ಆಡಳಿತ ಮಂಡಳಿಯ ಉಸ್ತುವಾರಿಯು ಆಡಳಿತ ಮಂಡಳಿಯ ಉಸ್ತುವಾರಿಯು ಆಡಳಿತ ಮಂಡಳಿಯ ಉಸ್ತುವಾರಿಯು. ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಒಂದು ಹಾಡು. ಊಟ ತುಂಬ ಆಗಿದೆ, ಹೇಗೆ ಬರ್ತದೆ ಗೊತ್ತಿಲ್ಲ, ನೋಡೋಣ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate
I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No I'm not giving up, no I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. ಥ್ಯಾಂಕ್ ಯು. ತತಂ ತ್ವಂ ಪ್ರಭೋ ಗಣಪತೆ 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 ಭಕ್ತವರ್ಣಿತ ನಿಜ ವೈಭವ ಮೋಹಿತ ಭವ್ಯದ ಗಿರೀಶ ವಿನೀತ ಭಕ್ತವರ್ಣಿತ ನಿಜ ವೈಭವ ಮೋಹಿತ ಭವ್ಯದ ಗಿರೀಶ ವಿನೀತ ದಂತಕಾಂಡ ವಿದಂಡಿತ ದಾನವ ದಾಂತ ಶಾಂತ್ಯನುಭಾವ ಪ್ರಭೋ ಗಣಪತೆ ಪರಿಪಾಲಯ ಮಾಂ ಸತತಂ ತ್ವಂ ಪ್ರಭೋ ಗಣಪತೆ 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 ಅದ್ರಿರಾಜತನಯಾ ಸುಖದಾತ್ಮಜ ಅಗ್ರಚೂಡ ಗಣರಾಜ ಅದ್ರಿರಾಜತನಯಾ ಸುಖದಾತ್ಮಜ ಅಗ್ರಚೂಡ ಗಣರಾಜ ಕೃತ್ತ ದೈತ್ಯ ಗಣಗಜ ಮುಖ ಸುಂದರ ಕೃಷ್ಣ ತೀರ್ಥ ಹೃನ್ಮಂದಿರ ಪ್ರಭೋ ಗಣಪತೆ ಪರಿಪಾಲಯ ಮಾಂ ಸತತಂ ತ್ವಂ ಪ್ರಭೋ ಗಣಪತೆ 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 ಗಣಪತೆ. ವೇದಿಕೆಯಲ್ಲಿರುವ ಗಣ್ಯರನ್ನು ಸಭೆಗೆ ಪರಿಚಯಿಸಿ ಸ್ವಾಗತಿಸಬೇಕು ಅಂತ ಶ್ರೀ ಅನಂತ ಮರಾಠೆ ಇವರನ್ನು ವಿನಂತಿ ಮಾಡಿಕೊಳ್ತೇನೆ. ಪುರಸ್ಕಾರ ಹಾಗೂ ಚಿತ್ಪಾವನ ಸಮಾಜದ ವಿದ್ಯಾರ್ಥಿನಿಯರನ್ನು ಪ್ರತಿ ವರ್ಷದಂತೆ ಗೌರವಿಸುವ ಹಾಗೂ ಗಣ್ಯರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಈಗ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರು ಚಿತ್ಪಾವನ ಸಂಘ ಕಾರ್ಕಳ ಇವರು ಶ್ರೀ ಎಂ ರತ್ನಾಕರ್ ಮರಾಠೆ ಇವರು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ವಿನಂತಿ. ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸುಧಾಕರ ಡೋಂಗ್ರೆ, ಅಧ್ಯಕ್ಷರು ಆಡಳಿತ ಸಮಿತಿ ಶ್ರೀ ಪರಶುರಾಮ ದೇವಸ್ಥಾನ ಮಾಳ, ಹಾಗೂ ಶ್ರೀ ಪ್ರದೀಪ್ ಪಾಠಕ್, ಆಡಳಿತ ಮುಕ್ತೇಶ್ವರರು ಶ್ರೀ ಹರಿಹರೇಶ್ವರ ದೇವಸ್ಥಾನ ದುರ್ಗ, ಇವರಿಬ್ಬರಿಗೂ ನಾನು ಎಲ್ಲರ ಕಡೆಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಇವತ್ತಿನ ಸನ್ಮಾನಿತರಾಗಿರುವ ಶ್ರೀ ಬಾಲಚಂದ್ರ ಡೋಂಗ್ರೆ, ಹೊಸಗಳು, ಮೈಸೂರು, ಇವರನ್ನು ನಾನು ಎಲ್ಲರ ಕಡೆಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ಸನ್ಮಾನಿತರಾದ ಶ್ರೀ ಮುರಳೀಧರ್ ಭಟ್ ಕರ್ಮರ್ಕರ್, ನ್ಯಾಯವಾದಿಗಳು, ಕಾರ್ಕಳ, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮವರೇ ಆದ ಶ್ರೀ ಕೃಷ್ಣ ಚಿಪ್ಲೋಣ್ಕರ್, ಮಾವಿನಮಲೆ, ಇವರನ್ನು ಕೂಡ ನಾವು ಸ್ವಾಗತಿಸುತ್ತೇವೆ. ಅದೇ ರೀತಿ ಇನ್ನೋರ್ವ ಸನ್ಮಾನಿತರಾದ ಕುಮಾರಿ ಸೃಜನಾ ಚಿಪ್ಲೋಣ್ಕರ್, ಇವರನ್ನು ಕೂಡ ನಾವು ಎಲ್ಲರ ಕಡೆಯಿಂದ ಸ್ವಾಗತಿಸುತ್ತೇವೆ. ಹಾಗೂ ಸಭೆಯಲ್ಲಿ ಆಸೀನರಾದ ನಿಮ್ಮೆಲ್ಲರನ್ನು ಪದ್ಮಜ, ಅದೇ ರೀತಿ ಶ್ರೀಮತಿ ಪದ್ಮಜಾ ಗೋರೆ, ಇವರನ್ನು ಕೂಡ ನಾವು ನಮ್ಮೆಲ್ಲರ ಕಡೆಯಿಂದ ಸ್ವಾಗತಿಸುತ್ತೇವೆ. ಹಾಗೆ ಸಭೆಯಲ್ಲಿ ಆಸೀನರಾದ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್. ಸಾಧನೆಯ ಮಾಡಿದವರನ್ನು ಸನ್ಮಾನಿಸುವಂತಹ ಒಂದು ಪ್ರತೀತಿ ನಮ್ಮಲ್ಲಿದೆ. ಹಾಗೆ ಈ ವರ್ಷ ಕೆಲವು ಸಾಧಕರನ್ನು ನಾವು ಸನ್ಮಾನಿಸಬೇಕು ಅಂಥೇಳಿ ನಿರ್ಧರಿಸಿ ಅವರನ್ನು ಇಂದು ಬರಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಶ್ರೀ ಬಾಲಚಂದ್ರ ಡೋಂಗ್ರೆ ಮತ್ತು ದಂಪತಿಗಳು, ಮೈಸೂರು, ಇವರನ್ನು ವೇದಿಕೆಯ ಮುಂಭಾಗದಲ್ಲಿಟ್ಟಿರುವಂತಹ ಆಸನಗಳಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಇವರಿಗೆ ಚಿತ್ಪಾವನ ಸಂಘದಿಂದ ಕೊಡಮಾಡಲಿರುವ ಸನ್ಮಾನ ಪತ್ರವನ್ನು ಶ್ರೀ ನಾಗರಾಜ್ ಸಾಠೆ ಇವರು ವಾಚಿಸಲಿದ್ದಾರೆ. ವೇದಿಕೆಯಲ್ಲಿರುವ ಅತಿಥಿಗಳ ಜೊತೆಗೆ ಶಿವರಾಮ್ ಮತ್ತು ರೇವತಿ ದಂಪತಿಗಳು ಇವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇವೆ. ಚಿತ್ಪಾವನ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಶ್ರೀ ಬಾಲಚಂದ್ರ ಡೋಂಗ್ರೆ ಮತ್ತು ದಂಪತಿಗಳಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೇ, ಶ್ರೀ ಬಾಲಚಂದ್ರ ಡೋಂಗ್ರೆ, ಮೈಸೂರು, ನಿಮ್ಮ ವೃತ್ತಿಧರ್ಮದೊಂದಿಗೆ ಪೂರ್ಣವಾಗಿ ತೊಡಗಿಸಿಕೊಂಡು ಈ ಸಣ್ಣ ಸಮುದಾಯದ ಸಂಘಟನಾ ಚತುರರಾಗಿ ಸಂಪೂರ್ಣ ಬಲ ಬೆಂಬಲಗಳನ್ನು ನೀಡಿ ಉತ್ತೇಜಿಸಿ ಬೆಳೆಯುವಂತೆ ಮಾಡಿ ಪ್ರತಿಯೊಂದು ಚಿತ್ಪಾವನ ಸಂಘಟನಾ ಪರಿಸರದಲ್ಲಿ ವಲಯ ಮಟ್ಟದ ಸಂಘಗಳನ್ನು ಹುಟ್ಟುಹಾಕುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಈ ಇಳಿವಯಸ್ಸಿನಲ್ಲಿಯೂ ಉತ್ಸಾಹದ ಚಿಲುಮೆಯಾಗಿ ಸದಾ ಕಂಗೊಳಿಸುವ ನಿಮ್ಮನ್ನು ಹೆಮ್ಮೆಯಿಂದ ಗೌರವಿಸುತ್ತಿದ್ದೇವೆ. ಪರಿಚಯ: ಮಾಳ ಗ್ರಾಮದ ಹೊಸಗಳು ಶ್ರೀ ರಾಮಚಂದ್ರ ಭಟ್ ಡೋಂಗ್ರೆ ಮತ್ತು ಶ್ರೀಮತಿ ಅಂಬಾಬಾಯಿ ಅವರ ಪುತ್ರನಾಗಿ ಒಂದು ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಶಾಲಾ ಶಿಕ್ಷಣವನ್ನು ಮಾಳ ಗುರುಕುಲ ಶಾಲೆಯಲ್ಲಿ ಆರಂಭಿಸಿದ ನೀವು ಪ್ರೌಢಶಾಲಾ ವಿದ್ಯಾಭ್ಯಾಸಕ್ಕಾಗಿ ಉಡುಪಿಯ ಪೇಜಾವರ ಮಠವನ್ನು ಆಶ್ರಯಿಸಿದಿರಿ. ನಂತರ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ನೀವು ಜಾನ್ ಫೌಲರ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ದುಡಿದ ಅನುಭವದಿಂದ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸ್ವಂತ ಕಾರ್ಖಾನೆಯನ್ನು ಸ್ಥಾಪಿಸಿದಿರಿ. ನಂತರ ಬೆಂಗಳೂರಿನ ಇಂಗರ್ಸಲ್ ರ್ಯಾಂಡ್ ಇಂಡಿಯಾ ಮತ್ತು ಮೈಸೂರಿನ ಆಟೋಮೋಟಿವ್ ಆಕ್ಸೆಲ್ಸ್ನಲ್ಲಿ ಸೇವೆ ಸಲ್ಲಿಸಿದ್ದರು. ನಂತರ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ಟಿಲ್ಲರ್, ಟ್ರ್ಯಾಕ್ಟರ್ಗಳ ಬಿಡಿಭಾಗಗಳ ಮಾರಾಟ ಮತ್ತು ಸೇವೆಯನ್ನು ನೀಡುವ ರಿಲಯಬಲ್ ಆಗ್ರೋ ಇಂಡ್ ಸಪ್ಲೈಸ್ ಎಂಬ ಉದ್ಯಮವನ್ನು ಪ್ರಾರಂಭಿಸಿ ಸುಮಾರು 30 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿದ್ದೀರಿ. ಮೈಸೂರಿನಲ್ಲಿ ಅನೇಕ ಸಾಂಸ್ಕೃತಿಕ ಸಂಘಟನೆಗಳು ಮತ್ತು ಬ್ರಾಹ್ಮಣ ಸಂಘಟನೆಗಳಲ್ಲಿಯೂ ಸಕ್ರಿಯರಾಗಿ ತೊಡಗಿಸಿಕೊಂಡಿರಿ. ಬೆಂಗಳೂರಿನಲ್ಲಿ ಚಿತ್ಪಾವನ ಪುರೋಭಿವೃದ್ಧಿ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದಿರಿ. ಅದೇ ರೀತಿ
ಮೈಸೂರಿನ ಚಿತ್ಪಾವನ ಸಂಘಟನೆಯಲ್ಲಿಯೂ ಮುಂಚೂಣಿಯಲ್ಲಿದ್ದೀರಿ. ರಾಜ್ಯ ಮಟ್ಟದ ಚಿತ್ಪಾವನ ಸಮ್ಮೇಳನಗಳ ನೇತೃತ್ವವನ್ನು ವಹಿಸಿದ ನೀವು ಅಖಿಲ ಕರ್ನಾಟಕ ಚಿತ್ಪಾವನ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ಇದರೊಂದಿಗೆ ಹವ್ಯಾಸಿ ಸಾಹಸ ಕ್ರೀಡೆಯಾದ ರಾಕ್ ಕ್ಲೈಂಬಿಂಗ್ನಲ್ಲಿ ಪ್ರಶಿಕ್ಷಕನಾಗಿ ಮೈಸೂರು, ತಮಿಳುನಾಡು ಮತ್ತು ಹೈದರಾಬಾದ್ಗಳಲ್ಲಿ ಪೊಲೀಸ್ ಅಕಾಡೆಮಿಯ ಮೂಲಕ ಕಮಾಂಡೋಗಳಿಗೆ ತರಬೇತಿ ನೀಡುವಲ್ಲಿ ನೀವು ಭಾಗಿಯಾದಿರಿ. ಶಿರಸಿಯ ತೂಕದಾರ್ ಕೃಷ್ಣರಾವ್ ಮರಾಠೆಯವರ ಪುತ್ರಿ ವೀಣಾರವರನ್ನು ವರಿಸಿ ಓರ್ವ ಸುಪುತ್ರನನ್ನು ಪಡೆದಿರಿ. ವೀಣಾ ಡೋಂಗ್ರೆಯವರು ಭಾರತೀಯ ಸಂಚಾರ ನಿಗಮದಲ್ಲಿ 40 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದ ನಂತರ ಚಿತ್ಪಾವನ ಸಂಘದ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರನ್ನು ತೊಡಗಿಸಿಕೊಂಡಿರಿ. ರಾಷ್ಟ್ರಮಟ್ಟದ ಕೇರಂಪಟುವಾಗಿರುವ ಶ್ರೀಮತಿ ವೀಣಾರವರು ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯ ಮಟ್ಟದ ಚಿತ್ಪಾವನ ಮಹಿಳಾ ಸಮ್ಮೇಳನ ನಡೆದದ್ದು ವಿಶೇಷ. ಹೀಗೆ ಹಲವು ಹಂತಗಳಲ್ಲಿ ನಮ್ಮ ಚಿತ್ಪಾವನ ಸಂಘಗಳ ಏಳಿಗೆಗೆ ಉತ್ಕರ್ಷಕ್ಕೆ ಕಾರಣ ಆದ ನಮ್ಮೂರಿನವರಾದ ನಿಮ್ಮನ್ನು ಗೌರವಿಸುವ ಅವಕಾಶ ನಮಗೆ ದೊರೆತಿದ್ದು ನಮ್ಮ ಸೌಭಾಗ್ಯ ಎಂದು ತಿಳಿಯುತ್ತಾ ನಿಮಗೆ ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವರು ಆಯುರಾರೋಗ್ಯ, ಐಶ್ವರ್ಯ, ಸುಖ, ನೆಮ್ಮದಿಗಳನ್ನು ಕರುಣಿಸಲೆಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪತ್ರವನ್ನು ವಾಚಿಸಿದಂಥ ನಾಗರಾಜ್ ಸಾಠೆ ಇವರಿಗೂ ಇವರೊಂದಿಗೆ ಜೊತೆಗೂಡಿದ ಸಭೆಯ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಯುತ ಮುರಳೀಧರ ಭಟ್ ಕರ್ಮರ್ಕರ್ ಮತ್ತು ದಂಪತಿಗಳನ್ನು ನಮ್ಮ ಚಿತ್ಪಾವನ ಸಂಘದ ಕೇಶವ್ ಮರಾಠೆ ಹಾಗೂ ಅಶ್ವಿನಿ ಇವರು ವೇದಿಕೆಯ ಗಣ್ಯರೊಂದಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರ ಸನ್ಮಾನ ಪತ್ರವನ್ನು ಗೋಪಾಲಕೃಷ್ಣ ಗೋರೆ ಇವರು ವಾಚನ ಮಾಡಲಿದ್ದಾರೆ. ಚಿತ್ಪಾವನ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಶ್ರೀ ಬಿ ಮುರಳೀಧರ್ ಭಟ್ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ವಾಗ್ದೇವಿಯ ವರಪುತ್ರನಾಗಿ, ಕೊಡುಗೈ ದಾನಿಯಾಗಿ, ಕಕ್ಷಿದಾರರ ಅಕ್ಕರೆಯ ವಕೀಲರಾಗಿ, ಕಾರ್ಕಳದ ಕಣ್ಮಣಿಯಾಗಿ ಕಂಗೊಳಿಸುವವರೇ ಶ್ರೀ ಜಿ ಮುರಳೀಧರ್ ಭಟ್ ಕರ್ಮರ್ಕರ್ ಇವರು. ನ್ಯಾಯಾಲಯದಲ್ಲಿ ಮುರಳೀಧರರ ವಾದವೆಂದರೆ ಅದು ಮುರಳಿಯ ನಾದದಂತೆ ಎಂಬ ಮಾತುಗಳನ್ನು ನಾವು ಕೇಳಿದ್ದೇವೆ. ಅವಿಚ್ಛಿನ್ನವಾದ ತೈಲ ಧಾರೆಯಂತೆ ನಿರರ್ಗಳವಾದ ಸರಣಿಯ ಹಂದರವನ್ನೇ ಹೆಣೆಯುವಂತಹ ಕುಶಾಗ್ರಮತಿಗಳಾದ ನಿಮ್ಮನ್ನು ಗೌರವಿಸಲು ಹರ್ಷಿಸುತ್ತಿದ್ದೇವೆ. ಪರಿಚಯ: ಶ್ರೀ ಹರಿಭಟ್ ಕರ್ಮರ್ಕರ್ ಮತ್ತು ಪುಷ್ಪಾವತಿ ದಂಪತಿಯ ಮಗನಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಈದು ಗ್ರಾಮದ ಗಂಗೆ ನೀರಿನಲ್ಲಿ ಜನಿಸಿದ ನೀವು ಪ್ರಾಥಮಿಕ ಶಿಕ್ಷಣವನ್ನು ಹೊಸ್ಮಾರು ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ನಾರಾವಿ ಪ್ರೌಢಶಾಲೆಯಲ್ಲಿ ಪಡೆದಿರಿ. ಪದವಿಯನ್ನು ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳದಲ್ಲಿ ಪ್ರತಿಭಾ ಪುರಸ್ಕಾರದೊಂದಿಗೆ ಪಡೆದಿರಿ. ತದನಂತರ ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ಪದವಿ ಪಡೆದಿರಿ. 1993ರಲ್ಲಿ ಕಾರ್ಕಳದ ಖ್ಯಾತ ನ್ಯಾಯವಾದಿ ದಿವಂಗತ ಶ್ರೀ MK ವಿಜಯಕುಮಾರ್ ಅವರ ಶಿಷ್ಯರಾಗಿ ವೃತ್ತಿಯನ್ನು ಆರಂಭಿಸಿದ ನೀವು 1996ರಲ್ಲಿ ಸ್ವಂತ ಕಚೇರಿಯನ್ನು ಆರಂಭಿಸಿದಿರಿ. ನೀವು ಅನೇಕ ಕಿರಿಯ ವಕೀಲರಿಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಿರಿ. ನಿಮ್ಮ ಗರಡಿಯಲ್ಲಿ ಪಳಗಿದ ಶಿಷ್ಯರು ಪ್ರಸ್ತುತ ನ್ಯಾಯಾಧೀಶರಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಕಾರ್ಕಳದ ವಕೀಲರ ಸಂಘದ ಇತಿಹಾಸದಲ್ಲಿಯೇ ಪ್ರಥಮ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನೀವು ನಿರಂತರವಾಗಿ ಈ ಮಂಡಳಿಯ ಸದಸ್ಯರಾಗಿದ್ದೀರಿ. ಅನಂತಶಯನ ದೇವಾಲಯದ ಗೋಪುರವನ್ನು ಉಳಿಸಲು ಪುರಾತತ್ವ ಇಲಾಖೆಯೊಂದಿಗೆ
ಕಾನೂನು ರೀತಿಯಲ್ಲಿ ಹೋರಾಡಿ ಗೆದ್ದಿರುವುದು ನಿಮ್ಮ ಹಿರಿಮೆ. ಕಾರ್ಕಳದ ವಿವಿಧ ದೇವಾಲಯಗಳ ಪರವಾಗಿ ನ್ಯಾಯಾಲಯದಲ್ಲಿ ಪ್ರತಿನಿಧಿಯಾಗಿ ವಾದ ಮಂಡಿಸಿ ಜಯವನ್ನು ಸಂಪಾದಿಸಿ ಕೊಟ್ಟಿದ್ದೀರಿ. ಕಾರ್ಕಳದ ಅನೇಕ ಬ್ಯಾಂಕುಗಳಿಗೆ ಕಾನೂನು ಸಲಹೆಗಾರರಾಗಿರುವ ನೀವು ಕಾರ್ಕಳ ತಾಲೂಕಿನ ಬ್ರಾಹ್ಮಣ ಸಂಘ ಮತ್ತು ಚಿತ್ಪಾವನ ಸಂಘಕ್ಕೂ ಕಾನೂನು ಸಲಹೆಗಾರರಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಮತಿ ಸ್ಮಿತಾ ಇವರನ್ನು ಬಾಳ ಸಂಗಾತಿಯಾಗಿ ಪಡೆದ ನಿಮಗೆ 2 ಮುತ್ತಿನಂತಹ ಮಕ್ಕಳು. ಮಗಳು ಮೃದುಲ MBBS ಮಾಡಿ ಪ್ರಸ್ತುತ MD ಮಾಡುತ್ತಿದ್ದಾಳೆ. ಇನ್ನು ಆಕೆ ನನ್ನ ಹೆಮ್ಮೆಯ ಶಿಷ್ಯ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನನಗೂ ಸಂತೋಷವಾಗ್ತಾ ಇದೆ. ಅನಂತರ ಮಗನಾದ ಮಯೂರ ನ್ಯಾಯವಾದಿಯಾಗಿ ನಿಮ್ಮ ವೃತ್ತಿಯನ್ನು ನಿಮ್ಮ ಮೂಡಬಿದರೆ ಕಚೇರಿಯಲ್ಲಿ ಮುಂದುವರಿಸುತ್ತಿರುವುದು ಸಂತದ ಸಂಗತಿ. ವಿವಾಹ ವಿಚ್ಛೇದನವೇ ಮೊದಲಾದ ಅನೇಕ ದಾವೆಗಳು ಬಂದರೂ ಒಂದಾಗಿ ಬದುಕಿ ಎಂಬ ತಿಳಿ ಮಾತನ್ನು ಹೇಳಿ ಅನೇಕ ಕುಟುಂಬಗಳ ಮನೆದೀಪವನ್ನು ಉಳಿಸಿ ಬದುಕು ಹಸನಾಗುವಂತೆ ಮಾಡಿರುವ ಕೀರ್ತಿ ನಿಮ್ಮದು. ಕಕ್ಷಿದಾರರ ಪರವಾಗಿ ವಾದ ಮಂಡಿಸಿ ಗೆಲ್ಲಿಸಿಕೊಟ್ಟ ನಿಮಗೆ ಕಕ್ಷಿದಾರರು ಸ್ವಯಂ ಪ್ರೇರಣೆಯಿಂದ ಮತ್ತು ಸ್ವಇಚ್ಛೆಯಿಂದ ಬಂಗಾರದ ಉಂಗುರವನ್ನು, ನಾಣ್ಯಗಳನ್ನು ಮತ್ತು ಬೆಳ್ಳಿ ತಟ್ಟೆಯನ್ನು ಕೊಟ್ಟು ಸತ್ಕಾರ ಮಾಡಿರುವುದು ನಿಮ್ಮ ಜನಪ್ರಿಯತೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಸಂದ ಗೌರವ ಎಂದು ಭಾವಿಸುತ್ತಿದ್ದೇವೆ. ಆಸ್ತಿಕರಾದ ನೀವು ದೇವರ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಇರಿಸಿಕೊಂಡವರು, ದೈವಿ ಕೃಪೆಗೆ ಪಾತ್ರರಾದವರು. ಹೀಗೆ ಮುಂದೆಯೂ ಕೂಡ ಕಾರ್ಕಳದ ಅನಂತ ಪದ್ಮನಾಭ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಸದ್ಭಾಗ್ಯಗಳನ್ನು ನೀಡಿ ಕರುಣಿಸಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸ್ತಾ ಇದ್ದೇವೆ. ಅಧ್ಯಕ್ಷರು ಶ್ರೀ ಎಂ ರತ್ನಾಕರ ಮರಾಠೆ, ಶ್ರೀ ಮುರಳೀಧರ ಭಟ್ ಮತ್ತು ಶ್ರೀಮತಿ ಸ್ಮಿತಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಶ್ವಿನಿ ಗೋರೆ ಹಾಗೂ ಕೇಶವ್ ಮರಾಠೆ ಇವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಮುಂದೆ ಮಾವಿನ ಮಲೆಯ ಇವರು ವೇದಿಕೆಯ ಅತಿಥಿಗಳೊಂದಿಗೆ ಜೊತೆಗೂಡಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿ. ಮಾನ ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳಿಗೆ ಹಾತೊರೆಯದೆ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವವರು, ಹೀಗೆ ಮಿಡಿಮಾವಿನಂತೆ ಎಲೆಮರೆಯ ಕಾಯಿಯಾಗಿ ಇರುವವರು ಮಾವಿನ ಮಲೆಯ ಶ್ರೀ ಕೃಷ್ಣ ಚಿಪ್ಲೂಣ್ಕರ್ ಇವರು. ಮೂಲತಃ ಕೃಷಿಕರು, ಸಂಸ್ಕೃತ ಜ್ಞಾನ, ಇತಿಹಾಸದ ಅಸಾಮಾನ್ಯ ಸ್ಮರಣ ಶಕ್ತಿ, ಸಮಾಜ ಸೇವೆ, ದೇಶ ಸೇವೆ, ಕರಕುಶಲ ಕಲಾ ನೈಪುಣ್ಯಗಳನ್ನು ಮೈಗೂಡಿಸಿಕೊಂಡ ನಿಮ್ಮನ್ನು ಗೌರವಿಸುವ ಸುವರ್ಣಾವಕಾಶ ನಮ್ಮ ಸಂಘಕ್ಕೆ ಇಂದು ಒದಗಿ ಬಂದಿದೆ. ವಿನಾಯಕ್ ಭಟ್ ಚಿಪ್ಲೂಣ್ಕರ್ ಮತ್ತು ವರದಾ ಯಾನೆ ಸರಸ್ವತಿ ದಂಪತಿಗಳ ಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ದುರ್ಗದ ಶ್ರೀ ಹರಿಹರೇಶ್ವರ ಸಂಸ್ಕೃತ ಓರಿಯೆಂಟಲ್ ಶಾಲೆಯಲ್ಲಿ ಅಧ್ಯಯನ ಮಾಡಿ ತದನಂತರ ಪ್ರೌಢಶಿಕ್ಷಣವನ್ನು ಕಾರ್ಕಳ ಬೋರ್ಡ್ ಹೈಸ್ಕೂಲ್ನಲ್ಲಿ ಮುಗಿಸಿ ಊರಿನವರೇ ಆದ ಪ್ರತಿಭಾನ್ವಿತ ಶ್ರೀ ಹೈಪಾಜೆ ಗಣಪತಿ ಭಟ್ ಇವರಲ್ಲಿ ಕೃಷಿ ಸಾಧನಗಳ ದುರಸ್ತಿ ಕಾರ್ಯಗಳನ್ನು ಹಾಗೂ ಚೌತಿಯ ಪೂಜೆಗೆ ಗಣಪತಿ ವಿಗ್ರಹಗಳನ್ನು ತಯಾರಿಸುವ ಕುಶಲಕಲೆಯನ್ನು ಅವರಿಂದಲೇ ಕಲಿತಿರಿ. ಪ್ರತಿ ವರ್ಷವೂ 10 ಗಣಪತಿ ವಿಗ್ರಹಗಳನ್ನು ಈಗಲೂ ತಯಾರಿಸುತ್ತಿದ್ದೀರಿ. ಇದರೊಂದಿಗೆ ದೇವಾಲಯದ ಉತ್ಸವಗಳಲ್ಲಿ ಅತ್ಯಂತ ಅನಿವಾರ್ಯವಾದ ಪಲ್ಲಕ್ಕಿಯ ಬಿದಿರಿನ ಕೊಂಬು ತಯಾರಿಕೆಯಲ್ಲಿಯೂ ನಿಷ್ಣಾತರಿದ್ದೀರಿ. ಈ ಕೊಂಬುಗಳನ್ನು ತಯಾರು ಮಾಡಲು ಸುಮಾರು 4 ವರ್ಷಗಳ ಸುದೀರ್ಘ ಕಾಲಾವಧಿ ಬೇಕಾಗುತ್ತದೆ ಮತ್ತು ದಿನನಿತ್ಯವೂ ಎಚ್ಚರಿಕೆಯ ಅವಲೋಕನ ಬೇಕಾಗುತ್ತದೆ. ಹೀಗೆ ಅನೇಕ ವರ್ಷಗಳ ತಪೋನಿಷ್ಠೆಯಿಂದ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ, ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನಕ್ಕೆ ಒಂದೊಂದು ಕೊಂಬುಗಳನ್ನು ಮಾಡಿಕೊಟ್ಟಿದ್ದು ಮಾತ್ರವಲ್ಲದೆ ಬಹಳಷ್ಟು ದೂರದ ಮಹಾರಾಷ್ಟ್ರದ ಇತಿಹಾಸ ಪ್ರಸಿದ್ಧ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ 2 ಕೊಂಬುಗಳನ್ನು ಮಾಡಿಕೊಟ್ಟಿರುವುದು ಹೆಮ್ಮೆಯ ವಿಚಾರ. ಪ್ರಸ್ತುತ ಇದೇ ಪಲ್ಲಕ್ಕಿಯ ಕೊಂಬುಗಳನ್ನು ಬಳಸಿ ಈ ದೇವಸ್ಥಾನಗಳಲ್ಲಿ ಈಗಲೂ ರಥೋತ್ಸವಗಳು ನಡೆಯುತ್ತಿವೆ ಎಂಬ ಧನ್ಯತಾಭಾವ ನಿಮ್ಮದು. ಕುಶಲಕರ್ಮಿಗಳಾದ ಪ್ರತಿಭಾನ್ವಿತ ಗುರುಗಳಾದ ಹೈಪಾಜೆ ಗಣಪತಿ ಭಟ್ಟರಲ್ಲಿ ಅಡಗಿದ್ದ ಎಲ್ಲ ವಿದ್ಯೆಗಳನ್ನು ಕಲಿಯಲಾಗಲಿಲ್ಲವಲ್ಲ ಎಂಬ ಕೊರಗು ಈಗಲೂ ನಿಮ್ಮನ್ನು ಕಾಡುತ್ತಿದೆ.
ದುರ್ಗಶ್ರೀ ಹರಿಹರೇಶ್ವರ ದೇವಾಲಯದ ಆಡಳಿತ ಮೊಕ್ತೇಸರರಾಗಿ ಅನೇಕ ವರ್ಷಗಳ ಕಾಲ ದೇವಾಲಯದ ಲೆಕ್ಕಪತ್ರ ನಿರ್ವಹಣಾಕಾರರಾಗಿ ಗ್ರಾಮ ಲೆಕ್ಕಿಗರ ಸಹಾಯಕರಾಗಿ ಸೇವೆ ಸಲ್ಲಿಸಿದ ನೀವು ಊರಿನ ಉತ್ಸವ, ಕೋಲ ಇವುಗಳ ಬಗ್ಗೆ ಖಚಿತವಾದ ಮಾಹಿತಿಯನ್ನು ಕೊಡಬಲ್ಲವರಾಗಿ ಸರ್ವರಿಗೂ ಆದರಣೀಯ ವ್ಯಕ್ತಿಯಾಗಿ ಜನಮಾನಸದಲ್ಲಿ ಗುರುತಿಸಲ್ಪಡುವಿರಿ. ಶ್ರೀಮತಿ ವನಿತಾರವರನ್ನು ವಿವಾಹವಾಗಿ 3 ಗಂಡು ಮಕ್ಕಳನ್ನು ಪಡೆದ ತುಂಬು ಸಂಸಾರ ನಿಮ್ಮದು. ಹಿರಿಯ ಮಗ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಇನ್ನಿರುವರು ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾತಿನ ಮಂಟಪವನ್ನು ಕಟ್ಟಬಲ್ಲ ನೀವು ಯಕ್ಷಗಾನ, ನಾಟಕ ಮತ್ತು ರೂಪಕವೇ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ನಿರ್ದೇಶಕರಾಗಿ ಮೆಚ್ಚುಗೆ ಪಡೆದಿದ್ದೀರಿ. ಅಯೋಧ್ಯೆಯ ಕರಸೇವಾ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಹೀಗೆ ಬಹುಮುಖ ಪ್ರತಿಭೆಯ ಜನಾನುರಾಗಿಯಾದ ನಿಮ್ಮನ್ನು ಅಭಿನಂದಿಸುವುದಕ್ಕೆ ನಾವು ಸಂತೋಷ ಪಡುತ್ತೇವೆ. ನಿಮಗೆ ದುರ್ಗದ ಶ್ರೀ ಹರಿಹರೇಶ್ವರ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸನ್ಮಾನಗೊಂಡ ಶ್ರೀ ಕೃಷ್ಣ ಚಿಪ್ಲೋಣ್ಕರ್ ದಂಪತಿಗಳನ್ನು ಅಭಿನಂದಿಸ್ತಾ ಸನ್ಮಾನ ಪತ್ರವನ್ನು ವಾಚಿಸಿದ ಅಶ್ವಿನಿ ಗೋರೆ ಅವರಿಗೆ ಧನ್ಯವಾದಗಳು. ಹಾಗೂ ಕೃಷ್ಣ ಚಿಪ್ಲೋಣ್ಕರ್ ದಂಪತಿಗಳನ್ನು ಅಭಿನಂದಿಸಿದ, ಸನ್ಮಾನಿಸಿದ ರಾಜೇಶ್ ಹಾಗೂ ರಚನಾ ದಂಪತಿಗಳಿಗೆ ಮತ್ತು ವೇದಿಕೆಯಲ್ಲಿನ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಾಚಿಸಲಿಕ್ಕಿದ್ದಾರೆ ಅತಿಥಿಗಳ ಜೊತೆಗೆ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಚಿತ್ಪಾವನ ಸಂಘ ರಿಜಿಸ್ಟರ್ ಕಾರ್ಕಳ ಶ್ರೀಮತಿ ಪದ್ಮಜಾ ಗೋರೆ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೇ, ಬಡತನ ಎನ್ನುವುದು ಬದುಕಿನ ಹೋರಾಟಕ್ಕೆ ಕಾರಣವಾಗುತ್ತದೆ. ಈ ಹೋರಾಟವೇ ಛಲವಾಗಿ ಫಲರೂಪವಾಗಿ ಬದುಕಿನ ಬವಣೆಯ ನಿವಾರಣೆಗೆ ಕಾರಣವಾಗುತ್ತದೆ ಎಂಬುದು ಕೃಷ್ಣ ಭಟ್ ಗಂಗೆ ನೀರು ಮತ್ತು ದಿ ಶ್ರೀಮತಿ ಲಕ್ಷ್ಮೀ ಕೆ ಕರ್ಮರ್ಕರ್ ರವರ 7 ಜನ ಮಕ್ಕಳಲ್ಲಿ 2ನೆಯ ಮಗಳಾಗಿ ಜನಿಸಿದವರು ನೀವು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಇರದ ಆ ಕಾಲದಲ್ಲಿ ಪ್ರೌಢಶಾಲಾ ಶಿಕ್ಷಣದಿಂದಲೇ ವಂಚಿತರಾದವರು ನೀವು. ಟೈಲರಿಂಗ್ ತರಬೇತಿಯನ್ನು ಸ್ವಲ್ಪ ಮಟ್ಟಿಗೆ ಕಲಿತರೂ ವೃತ್ತಿಯಾಗಿ ಮಾಡುವಷ್ಟು ಅವಕಾಶಗಳು ನಿಮಗೆ ಸಿಗಲಿಲ್ಲ. ಪದ್ಮಾಕರ ಗೋರೆ ಕಾಳಾಜೆ ಇವರನ್ನು ಕೈ ಹಿಡಿದರೂ ಗಂಡನ ಮನೆಯಲ್ಲಿಯೂ ಹೇಳಿಕೊಳ್ಳುವ ಸ್ಥಿತಿ ಇರಲಿಲ್ಲ. ಬದುಕಿನ ಭರವಸೆಯನ್ನು, ವಿಶ್ವಾಸವನ್ನು ಮೂಡಿಸುವ ಬಂಧು ಬಾಂಧವರಾಗಲಿ ಯಾರೂ ಇಲ್ಲದಿದ್ದರೂ ಧೃತಿಗೆಡದೆ ಛಲದಿಂದ ಜೀವನವನ್ನು ಸ್ವೀಕರಿಸಿದಿರಿ. ಸಂಸಾರ ಬೆಳೆದು ಮಕ್ಕಳಿಬ್ಬರು ಜನಿಸಿದಾಗ ಅವರನ್ನಾದರೂ ಚೆನ್ನಾಗಿ ಓದಿಸಬೇಕೆಂಬ ಬಯಕೆ ಬಲವಾಗಿತ್ತು. ಹಿತೈಷಿಗಳ ಸಲಹೆಯಂತೆ ಅಂಚೆ ಕಚೇರಿಯ RD ಏಜೆನ್ಸಿಯನ್ನು ಪಡೆದಿರಿ. ವಾಹನ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇದ್ದ ಆ ಕಾಲದಲ್ಲಿ ಮೂಲೆಯಲ್ಲಿರುವ ಕಾಳಾಜೆಯಿಂದ ದುರ್ಗ, ಮಾಳ, ಎಡಪಾಡಿ, ಕೊಚ್ಚಿ ತೋಟಗಳಿಗೆ ಕಾಲ್ನಡಿಗೆಯಿಂದಲೇ ಸಂಚರಿಸಿ ಅಂಚೆ ಕಚೇರಿಯ ಸಣ್ಣ ಉಳಿತಾಯವಾದ RD ಖಾತೆಯ ಬಗ್ಗೆ, ಅದರ ಔಚಿತ್ಯಗಳ ಬಗ್ಗೆ ಮತ್ತು ಉಪಯೋಗಗಳ ಬಗ್ಗೆ ತಿಳಿಯ ಹೇಳಿ ಜನರಲ್ಲಿ ಉಳಿತಾಯದ ಕಿಚ್ಚು ಹಚ್ಚಿದಿರಿ. ಕಾಲ್ನಡಿಗೆಯಲ್ಲಿ ತಿಂಗಳ ಕಂತುಗಳನ್ನು ಪ್ರಾಮಾಣಿಕವಾಗಿ ಸಂಗ್ರಹಿಸಿ ಜನರ ವಿಶ್ವಾಸಕ್ಕೆ ಪಾತ್ರರಾದಿರಿ. ಅಂದುಕೊಂಡಂತೆ ಮಕ್ಕಳನ್ನು ಸ್ನಾತಕೋತ್ತರ ಪದವಿಯವರೆಗೆ ಓದಿಸಿದರೆ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜನರಿಂದಲೇ ಆಯ್ಕೆಯಾಗಿ ಸೇವೆ ಸಲ್ಲಿಸುವ ಅಪೂರ್ವ ಅವಕಾಶ ನಿಮ್ಮದಾಗಿಸಿಕೊಂಡಿರಿ. ಅಡುಗೆ ಸಹಾಯಕರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವೂ ನಿಮಗೆ ಒದಗಿ ಬಂತು. ಈ ರೀತಿ ನೀವು ಇಟ್ಟ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಮತ್ತು ಚಂದಾದಾರರ ಅಭ್ಯುದಯದ ಮೆಟ್ಟಲಾಗಿ ಪರಿವರ್ತನೆಯಾಯಿತು. ನಿಮ್ಮ ಬದುಕು ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಕಾರ್ಕಳದ ಅನಂತ ಪದ್ಮನಾಭ ದೇವರು ನಿಮಗೆ ಬದುಕಿನಲ್ಲಿ ಆಯುರಾರೋಗ್ಯ, ನೆಮ್ಮದಿ, ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಎಂಬುದಾಗಿ ಹಾರೈಸುತ್ತಿದ್ದೇವೆ. ವಂದನೆಗಳು. ಸನ್ಮಾನಿತಗೊಳ್ಳುತ್ತಿರುವ ಶ್ರೀಮತಿ ಪದ್ಮಜಾ ಗೋರೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸನ್ಮಾನ ಪತ್ರವನ್ನು ಓದಿದ ಛಾಯಾ ಮರಾಠೆ ಅವರಿಗೆ ಧನ್ಯವಾದಗಳು. ಹಾಗೂ ಅವರನ್ನು ಸನ್ಮಾನಿಸಿದ ವೇದಿಕೆಯ ಗಣ್ಯರಿಗೆ ಇದ್ದಾರೆ.
ಪ್ರಯತ್ನ ಇವೆರಡೂ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ತಾವೇ ಸಾಕ್ಷಿ. ಕಾಲೇಜಿಗೆ ಹೋಗದೆ ಖಾಸಗಿ ವಿದ್ಯಾರ್ಥಿಯಾಗಿ ದ್ವಿತೀಯ PUC ವಾಣಿಜ್ಯ ವಿಭಾಗದ ಪರೀಕ್ಷೆಗಳನ್ನು ಬರೆದು 96% ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿಯೇ ಗುರುತಿಸಬಹುದಾದ ಸಾಧನೆಯನ್ನು ಸಾಧಿಸಿದ ನೀವು ಮುಂದೆ ಪದವಿ ಶಿಕ್ಷಣ ಪೂರೈಸಿ 2 ಬಂಗಾರದ ಪದಕಗಳೊಂದಿಗೆ ಮಂಗಳೂರು ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ನಮ್ಮ ಸಮಾಜದ ಕಣ್ಮಣಿಯಾಗಿದ್ದೀರಿ. ಪರಿಚಯ: ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಲ್ಪಿ ದಿವಂಗತ DP ನಾರಾಯಣ್ ಭಟ್ ಫಾಜಿನಡ್ಕ. ಇವರ ಪ್ರತಿಷ್ಠಿತ ಕುಟುಂಬದಲ್ಲಿ ಶ್ರೀ ಸುದರ್ಶನ ಚಿಪ್ಲೋಣ್ಕರ್ ಮತ್ತು ಶ್ರೀಮತಿ ಪ್ರಶಾಂತಿ ಚಿಪ್ಲೋಣ್ಕರ್ ಇವರ ಸುಪುತ್ರಿಯಾಗಿ ಜನಿಸಿದ ನೀವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಫಾಜಿನಡ್ಕದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಬಜಗೋಳಿಯ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರೈಸಿದಿರಿ. ತದನಂತರ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯಲು ಕಾಲೇಜುಗಳನ್ನು ಹುಡುಕಲಿಲ್ಲ. ಖಾಸಗಿಯಾಗಿಯೇ ಪರೀಕ್ಷೆಗಳನ್ನು ಎದುರಿಸಬೇಕೆಂಬ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರಿ. ಕೇವಲ ಪಾಠದ ಮಾಹಿತಿಗಳನ್ನು ಪಡೆಯಲು ಬಜಗೋಳಿಯ ಜ್ಞಾನಭಾರತಿ ಖಾಸಗಿ ಟ್ಯುಟೋರಿಯಲ್ ಕಾಲೇಜ್ಗೆ ಸೇರಿದಿರಿ. ವಾಣಿಜ್ಯ ವಿಭಾಗದಲ್ಲಿ 96% ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಅದ್ವಿತೀಯ ಸಾಧನೆ ಮಾಡಿದಿರಿ. ತದನಂತರ BCom ಮತ್ತು MCom ಪದವಿಯನ್ನು ಕಾರ್ಕಳದ ಮಂಜುನಾಥ ಪೈ ಸ್ಮಾರಕ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದಿರಿ. ಇದರೊಂದಿಗೆ KSET ಪರೀಕ್ಷೆಯಲ್ಲಿಯೂ ಉತ್ತೀರ್ಣರಾಗಿ ಉಪನ್ಯಾಸಕಿಯಾಗುವ ಅರ್ಹತೆಯನ್ನು ಸಂಪಾದಿಸಿಕೊಂಡಿದ್ದೀರಿ. ವಿಶೇಷ ಪುರಸ್ಕಾರ: ಮಂಗಳೂರು ವಿಶ್ವವಿದ್ಯಾನಿಲಯವು ನಡೆಸಿದ MCom ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದ 44ನೇ ಘಟಿಕೋತ್ಸವದಲ್ಲಿ 2 ಸ್ವರ್ಣ ಪದಕಗಳನ್ನು ತಮ್ಮದಾಗಿಸಿಕೊಂಡ ನೀವು ನಮ್ಮ ಚಿತ್ಪಾವನ ಸಮಾಜದ ಬಂಗಾರದ ಹುಡುಗಿ ಎಂದು ಹೇಳುವುದಕ್ಕೆ ಹೆಮ್ಮೆ ಅನಿಸುತ್ತದೆ. ಭಾರತ ಸ್ಕೌಟ್ಸ್ ಗೈಡ್ಸ್ ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ ನೀವು ಶ್ರೀಮತಿ ಪ್ರತಿಭಾ ಬರ್ವೆಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೂನಿಯರ್ ಪರೀಕ್ಷೆಗಳಲ್ಲಿಯೂ ಉತ್ತೀರ್ಣರಾಗಿದ್ದೀರಿ. ಇದೀಗ ಶ್ರೀಮತಿ ಪೂರ್ಣಿಮಾ ಗೋರೆಯವರಲ್ಲಿ ಸಂಗೀತ ಶಿಕ್ಷಣವನ್ನು ಮುಂದುವರಿಸುತ್ತಿರುವಿರಿ. ಹೀಗೆ ಶಿಕ್ಷಣ ಸಂಗೀತಗಳೊಂದಿಗೆ ಗುರು ವಿದ್ವಾನ್ ಶ್ರೀ ಸುಬ್ರಹ್ಮಣ್ಯ ನಾವುಡರ ಮಾರ್ಗದರ್ಶನದಲ್ಲಿ 2023-24ನೇ ಸಾಲಿನ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡೆಸಿದ ಭರತನಾಟ್ಯ ಅಂತಿಮ ವಿದ್ವತ್ ಪರೀಕ್ಷೆಗಳಲ್ಲಿಯೂ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವಿರಿ. ಇಂತಹ ಬಹುಮುಖ ಪ್ರತಿಭೆಯ ನಿಮ್ಮನ್ನು ಗುರುತಿಸುವುದಕ್ಕೆ, ಗೌರವಿಸುವುದಕ್ಕೆ ನಮಗೆ ಸಂತೋಷವಾಗುತ್ತದೆ. ಮುಂದಿನ ನಿಮ್ಮ ಜೀವನದಲ್ಲಿ ಸಾಧನೆಗಳು ಸಾಕಾರವಾಗಿ ಹರಿದು ಬರಲಿ ಎಂಬ ಸದಾಶಯದೊಂದಿಗೆ ಆದರಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಭಗವಂತನು ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಭಾಗ್ಯಗಳನ್ನು ನೀಡಿ ಕರುಣಿಸಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಸನ್ಮಾನಿತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸಿದರೆ ಅವರಿಗೆ ಅವಕಾಶ ಇದೆ. ಬಾಲಚಂದ್ರ ಡೋಂಗ್ರೆ ಅವರು. ಎಲ್ರಿಗೂ ನಮಸ್ಕಾರ. ಅವಕಾಶಗಳನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿದ ಒಂದು ಸಂಯೋಗ ನನಗಿದೆ. ಎಲ್ಲ ಟೈಮ್ ಸಮಯದಲ್ಲಿಯೂ ನಾನೇ ಅದನ್ನು ನಡೆಸಿದ್ದರಿಂದ ನನಗೆ ಯಾರೂ ಸಮಾನ ಅವಕಾಶ ಇದ್ದಿಲ್ಲ. ಇದು ಇವತ್ತಿದ್ದು ವಿಶೇಷ ಒಂದು ನನಗೆ ಸಿಕ್ಕಿದ ಸತ್ಕಾರ. ಇವತ್ತು ನಮಗೆ ನೀವು ಸನ್ಮಾನ ಮಾಡಿದ್ದೀರಿ. ಇದು 52 ವರ್ಷದ ಸೇವೆಯಲ್ಲಿ ಇದು ಪ್ರಥಮವಾಗಿ ನನಗೆ ಸಿಕ್ಕಿದ ಒಂದು ವಿಶೇಷ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ತುಂಬ ಸಂತೋಷ. ಇನ್ನೇನೆಲ್ಲೂ ಧನ್ಯವಾದಗಳು. ಧನ್ಯವಾದಗಳು ಬಾಲಚಂದ್ರ ಡೋಂಗ್ರೆ. ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿರುವ ನನ್ನ ಚಿತ್ಪಾವನ ಬಂಧುಗಳೇ, ಇವತ್ತು ಹಿರಿಯರೊಂದಿಗೆ ಕಿರಿಯವನಾದ ನನಗೂ ಕೂಡ ಒಂದು ಸನ್ಮಾನ ಕೊಟ್ಟಿದ್ದೀರಿ. ಈ ಹಿಂದೆ ಕೂಡ ಈಗಾಗಲೇ ಸನ್ಮಾನ ಪತ್ರದಲ್ಲಿ ಓದಿದ ಹಾಗೆ ಕೆಲವರು ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟಿದ್ದಾರೆ. ನಾನು ವೃತ್ತಿಯಲ್ಲಿ 25 ವರ್ಷ
ಸರ್ವಿಸ್ ಆದಾಗ ನನ್ನ ಶಿಷ್ಯರು ನನ್ನ ಗುರುಗಳಾದ ಶ್ರೀ ಎಂ ಕೆ ವಿಜಯಕುಮಾರರ ಮುಖಾಂತರ ಸನ್ಮಾನ ಮಾಡಿದ್ದಾರೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಸನ್ಮಾನ ವಿಶೇಷ ಇವತ್ತು ಅಂತ ನನಗೆ, ಯಾಕಂದರೆ ಇದು ನಮ್ಮ ತವರು ಮನೆ, ಸಮಾಜದಲ್ಲಿ ಗುರುತಿಸಿದ್ದೀರಿ, ಅದು ಭಾಳ ಸಂತೋಷ. ಇನ್ನು ನಾನು ಇವತ್ತು ಕೆಲವರನ್ನು ನಾನು ನೆನಪಿಸ್ಕೊಳ್ಬೇಕು. ನನ್ನಲ್ಲಿ ಸ್ವಲ್ಪ ಆದರೂ ಒಂದು ಸಂಸ್ಕಾರ ಸಂಸ್ಕೃತಿ ಇದ್ದರೆ ಅದು ನನ್ನ ಅಜ್ಜಿ ರುಕ್ಮಿಣಿ ಮತ್ತು ತಾಯಿ ಪುಷ್ಪಾವತಿಯವರಿಂದ ಬಂದ ಬಳುವಳಿ ಅಂತ ಹೇಳಬೇಕು. ನಮ್ಮ ಅಕ್ಕನಿಗೆ ಗೊತ್ತಿದೆ, ಗೌರಿ ಅಕ್ಕ ಅಂತೇಳಿ, ಪದ್ಮಜಾಗೂರ್ ಅಂತ ಇಲ್ಲಿ ಗಂಡನ ಹೆಸರು, ಮೊದಲು ಗೌರಿ ಅಕ್ಕ ಅಂತೇಳಿ. ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಎಷ್ಟು ಸಹನೆ, ಎಷ್ಟು ದೈವಭಕ್ತಿ, ಅವರಿಂದ ನಾವು ಅವರಿಂದ ಬಂದ ಬಳುವಳಿ ಅಂತ ನಾನು ಭಾವಿಸ್ತೇನೆ. ಇನ್ನು ವಕಾಲತ್ತಿನ ಬಗ್ಗೆ ನಮ್ಮ ತಂದೆಯ ಬಳುವಳಿ. ಅವರು ಹರಿಭಟ್ ಕಾನೂನು ಓದದಿದ್ದರೂ ಕೂಡ ಕಾನೂನಿನ ಬಗ್ಗೆ ಆಳವಾದ ಜ್ಞಾನ ಅವರಿಗಿತ್ತು. ಆದ್ದರಿಂದ ಈ ಕಾನೂನು ಅನ್ನು ನಾನು BSc ಮಾಡಿದರೂ ಕೂಡ, ಸೈನ್ಸ್ ಪಡ್ಕೊಂಡ್ರೂ ಕೂಡ ನಂತರ LLB ಮಾಡಲಿಕ್ಕೆ ಅವರು ಪ್ರೇರಣೆ ಆಯಿತು ಅಂತ ಹೇಳ್ತೇನೆ. ಇನ್ನು ಬಂದವರಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು, ಬಂದವರಿಗೆ ಖಾಲಿ ಕೈಯಲ್ಲಿ ಕಳಿಸಬಾರ್ದು, ಅವರಿಗೆ ಏನಾದರೂ ಸತ್ಕಾರ ಮಾಡಿ ಕಳಿಸಬೇಕು ಅಂತ ನಾನು ಕಲಿಸಿದ ನನ್ನ ಹೆಂಡತಿ, ನನ್ನ ಪತ್ನಿ ಸ್ಮಿತಾ, ಅವಳಿಂದ ಕೂಡ ಕಲ್ತಿದ್ದೇನೆ. ಇನ್ನು ನನ್ನ ಈ ವೃತ್ತಿ ಜೀವನಕ್ಕೆ ಶುರುವಿಗೆ ನಾನು ನನ್ನ ಒಂದು ವಿಡಿಯೋ ಮಾಡಿದರು ವೆಂಕಟೇಶ್ ಬೆಂಡೆಯವರು. ಅದರಲ್ಲಿ ಹೇಳಿದ್ದೇನೆ, ನಾನೇನು ಭಾಳ ಸಂಪತ್ತಿದ್ದು ಬಂದವರಲ್ಲ. ಪ್ರಾಥಮಿಕ ಶಿಕ್ಷಣ ನಂದು ಒಂದು ಅಂಗಿ ಒಂದು ಚಡ್ಡಿ, ಅದನ್ನೇ ಒಂದು ವರ್ಷಕ್ಕೆ ಒಂದೇ ಅಂಗಿ ಒಂದು ಚಡ್ಡಿ, ಅದನ್ನೇ ರಾತ್ರಿ ಒಗೆದು ಹಾಕೋದು, ಮರುದಿವಸ ಬೆಳಿಗ್ಗೆ ಅದನ್ನೇ ಹಾಕ್ಕೊಳ್ಳೋದು, ಈ ರೀತಿ ಕಳೆದಿದ್ದೇವೆ. ಆನಂತರ ಹೈಸ್ಕೂಲ್ನಲ್ಲಿ ಸ್ವಲ್ಪ ಪ್ರಗತಿ ಆಯಿತು, 2 ಅಂಗಿ 2 ಚಡ್ಡಿ. ಆನಂತರ ಇದು ಕಾಲೇಜಿಗೆ ಬಂದ ನಂತರ ಕೂಡ ನಾವು ಬಾಡಿಗೆ ರೂಮ್ ಮಾಡಿಕೊಂಡು ಅದರಲ್ಲಿ ಸ್ವಂತ ಅಡುಗೆ ಮಾಡಿಕೊಂಡು ಈ ಸೀಮೆಎಣ್ಣೆ ಸ್ಟವ್ ಇಟ್ಕೊಂಡು ಎಲ್ಲ ಮಾಡಿದ್ದು. ಆನಂತರ LLBಯನ್ನು ಕೂಡ ಅದೇ ರೀತಿ ನಾವು ಮಾಡಿದ್ದು. ಆದ್ದರಿಂದ ಬಹಳ ಒಂದು ಶ್ರೀವಂತಿಕೆಯಲ್ಲಿ ಮಾಡಿದಂಥ ಒಂದು ವಿದ್ಯಾಭ್ಯಾಸ ಅಲ್ಲ. ಆನಂತರ ಈ ಪ್ರೊಫೆಷನಿಗೆ ಬಂದ ನಂತರ ಕೂಡ ಎಂ ಕೆ ವಿಜಯಕುಮಾರ್ ಒಂದು ದಿವಸ ಕರೆದ್ರು, ನನಗೆ ಹೇಳಿದರು, ನೀನು 7 ಗಂಟೆಗೆ ಮನೆಗೆ ಹೋದರೆ ನಿನಗೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಕಾರ್ಕಳದಲ್ಲಿ ರೂಮ್ ಮಾಡಬೇಕು ಅಂತೇಳಿದರು. ಮತ್ತೆ 3 ವರ್ಷ ಕಾರ್ಕಳದಲ್ಲಿ ರೂಮ್ ಮಾಡಿ ಅವರ ಕಚೇರಿಗೆ 8:30 ಬೆಳಿಗ್ಗೆ ಹಾಜರಾದರೆ ರಾತ್ರಿ ಹೋಗುವಾಗ 11 ಗಂಟೆ ಆಗ್ತಿತ್ತು. ಬಹುಶಃ ಅಷ್ಟು ಪರಿಶ್ರಮ ಪಟ್ಟದ್ರಿಂದಾಗಿ ಇವತ್ತು ನಮಗೆ ಒಂದು ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೇನೆ. ಇನ್ನು ಈ ಬ್ರಾಹ್ಮಣ ಸಂಘದೊಂದಿಗೆ ನನ್ನ ಒಡನಾಟ, ನಾನು ಈಗಾಗಲೇ ಹೇಳಿದಾಗೆ ಇವರು ಪಾಜಿನಡ್ಕ ಭಾವ ಇರುವಾಗಲೇ ಕೂಡ ನಾನು ಇಲ್ಲಿ ಕಾನೂನು ಸಲಹೆಗಾರ ಅಂತೇಳಿ ಆಗಿದ್ದೆ. ಆದರೆ ಅದು ಇಲ್ಲಿ ದೇವರ ದಯದಿಂದ ಅಂಥ ಕಾನೂನಿನ ಸಮಸ್ಯೆಯನ್ನು ಬರುವುದಿಲ್ಲ. ಆದ್ದರಿಂದ ಸಲಹೆಗಾರ ಹೆಸರಿಗೆ ಮಾತ್ರ ಅದು ಸಲಹೆಗಾರ. ಆದರೆ ಅದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟವರು ನಮ್ಮ ರತ್ನಾಕರ್ ಮರಾಠಿಯವರು. ನೀವು ಬರಬೇಕು, ನೀವು ಕಾರ್ಯಕಾರಿ ಸಮಿತಿಯ ಪ್ರತಿ ಮೀಟಿಂಗ್ಗೆ ಬರಬೇಕು, ಅಲ್ಲಿ ಅದು ಹಾಕುವಾಗಲೂ ಕೂಡ ಹಾಗೆ ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಅಂತೇಳಿ. ಇರಲಿ, ಅಂತೂ ಒಳ್ಳೆಯ ಅವಕಾಶ ಕೊಟ್ಟರು. ನನಗೂ ಕೂಡ ಈ ಏನಾದರೂ ನನ್ನ ಕೈಯಿಂದ ಆದಷ್ಟು ಅಷ್ಟು ಇಷ್ಟು ಅಂತೇಳಿ ಎಲ್ಲ ಕೊಡಲಿಕ್ಕೆ ಒಂದು ಅವಕಾಶ ಆಯಿತು, ಒಂದು ವೇದಿಕೆ ಆಯಿತು. ಇವತ್ತು ನನಗೆ ಸನ್ಮಾನ ಮಾಡಿದ್ದೀರಿ. ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಬಹುಶಃ ಬ್ರಾಹ್ಮಣ ಸಮಾಜಕ್ಕೆ ಇನ್ನೂ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ನನಗೆ ಮನಸ್ಸಾಗ್ತಾ ಇದೆ. ಆದ್ದರಿಂದ ನಿಮಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ. ಮತ್ತು ನನ್ನ ಮಕ್ಕಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಅವರು. ಮತ್ತೊಂದು ಮಾತು ಹೇಳಬೇಕು ನಾನು. ಈ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇದುವರೆಗೆ ಈ ಅಡುಗೆಯವರಿಗೆ ಮತ್ತು ಪೂಜೆಯವರಿಗೆ ಮಾತ್ರ ಹೆಣ್ಣು ಕೊಡುವುದಿಲ್ಲ ಅಂತೇಳಿ ಒಂದು ಭಾವನೆ ಇತ್ತು. ಈಗ ಇತ್ತೀಚಿನ ಬೆಳವಣಿಗೆ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ಹೆಚ್ಚಿನ ಹೆಣ್ಣು ಮಕ್ಕಳ ಹೆತ್ತವರಿಗೆ ಹೇಳ್ತಾ ಇದ್ದೇನೆ, ವಕೀಲರಾದರೂ ಹೆಣ್ಣು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ವಕೀಲರಿಗೆ ಏನು ಇನ್ಕಮ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ, ಅದರ ಕಲ್ಪನೆ ಇಲ್ಲ. ಅದು ಬಂದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ದರಿಂದ ದಯವಿಟ್ಟು ಹೆತ್ತವರಿಗೆ ನಾನು ಹೇಳ್ತಾ ಇದ್ದೇನೆ, ಧೈರ್ಯವಾಗಿ ವಕೀಲರಿಗೆ ಹೆಣ್ಣು ಕೊಡಿ. ನನಗೆ ಒಂದು ಮಗ ಇದ್ದಾನೆ, ಅದಕ್ಕೆ ಹೇಳ್ತಾ ಇದ್ದೇನೆ, ಏನು ತೊಂದರೆ ಇಲ್ಲ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೇವೆ, ಗಡಿಬಿಡಿ ಇಲ್ಲ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಮೊದಲಾಗಿ ನನ್ನನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ಕಾರ್ಕಳ ಚಿತ್ಪಾವನ ಸಮಾಜದ ಸರ್ವರಿಗೂ ಹೃದಯಪೂರ್ವಕ ವಂದನೆಗಳು. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆ ಎಂದರೆ ಅದಕ್ಕೆ ಛಲ ಬೇಕು, ಜೀವನವೇ ಪಾಠ ಕಲಿಸುತ್ತದೆ ಎಂಬಂತೆ ನನ್ನ ಜೀವನದಲ್ಲಿ ನಾನು ಎದುರಿಸಿದ ಕಷ್ಟ ಕಾರ್ಪಣ್ಯಗಳೇ ನನಗೆ RD ಏಜೆಂಟ್ ಆಗಿ ಜೀವನ ಮಾರ್ಗ ಕಂಡುಕೊಳ್ಳಲು ಸಾಧ್ಯವಾಯಿತು.
ಚಿಕ್ಕ ಮಕ್ಕಳು, ಬಡತನ, ಯಜಮಾನರ ಅನಾರೋಗ್ಯ, ದಿಕ್ಕೆತೋ ಜೊತೆ ಬದುಕು ಬೇಡ ಎಂದು ಚಿಂತಿಸುವ ಕಾಲಕ್ಕೆ ಸಹೋದರನ ಸೂಚನೆಯಂತೆ ಈ ವತಿಯಿಂದ ನನ್ನಿಂದ ಆದೀತೋ ಎಂಬ ಸಂಕೋಚ ಭಾವದಿಂದ ಆಯ್ದುಕೊಂಡೇನು. ಮನೆಯ ಹೊರಗೆ ಕಾಲಿಡಲು ಸಮಾಜದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವಿರಲಿಲ್ಲ. ದೇವರ ಮೇಲೆ ಭಾರ ಹಾಕಿ ಧೈರ್ಯದಿಂದ ಮುನ್ನುಗ್ಗಿದೆನು. ಪ್ರಾರಂಭದಲ್ಲಿ ಅಷ್ಟೇನು ಪ್ರೋತ್ಸಾಹ ಸಿಗಲಿಲ್ಲ. ಆದರೂ ದಿನ ಕಳೆದಂತೆ ಜನರ ಪ್ರೀತಿ ವಿಶ್ವಾಸ ಗಳಿಸಿದನು. ಎಲ್ಲರೂ ಆರ್ಡಿ ಮಾವಿ ಎಂದೇ ಗುರುತಿಸಲ್ಪಟ್ಟು ಯಶಸ್ವಿಯಾದೆನು. ಅದಕ್ಕಾಗಿ ನನಗೆ ಸಹಕರಿಸ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಕಿವಿಮಾತು: ಜೀವನದಲ್ಲಿ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಬೇಕು. ಸರ್ಕಾರಿ ಕೆಲಸ ಸಿಗದಿದ್ದರೂ ಬೇಸರಿಸದೆ ಜೀವ ವಿಮಾ ಪ್ರತಿನಿಧಿ ಅಥವಾ ಪಿಗ್ಮಿ ಏಜೆನ್ಸಿ ಪಡೆದು ಮನೆ ಕೆಲಸ ಅಥವಾ ಸಣ್ಣ ಪುಟ್ಟ ಕೆಲಸಗಳು ಸಿಕ್ಕಿದರೂ ಸಾಕು. ಸಣ್ಣ ಪುಟ್ಟ ಖರ್ಚು ನಿಭಾಯಿಸಬಹುದು. ಮತ್ತೊಮ್ಮೆ ನನ್ನನ್ನು ಸನ್ಮಾನಿಸಿದ ಚಿತ್ಪಾವನ ಸಮಾಜದ ಸರ್ವರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಮತ್ತು ನನ್ನದೊಂದು ಆಸೆ: ನನ್ನ ಮಕ್ಕಳು, ಮೊಮ್ಮಕ್ಕಳು, ಮಗ, ಸೊಸೆ ಎಲ್ಲರೂ ಏನಾದರೂ ಸಾಧನೆ ಮಾಡಿ ಸನ್ಮಾನವನ್ನು ಸ್ವೀಕರಿಸುವಂತೆ ದೇವರು ಕರುಣಿಸಿದಲ್ಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಆಸೀನರಾದವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸಭಾಸದರಾಗಿ ಆಸೀನರಾದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಜವಾಗಿ ಸಭಿಕರಿಗೆ ಮೊದಲು ನಮಿಸಬೇಕು. ಯಾಕಂದರೆ ಸರ್ವಾಭಿ ವಂದನಂ ಅಂತ ಒಂದು ಸಂಸ್ಕೃತ ಉಕ್ತಿ ಇದೆ. ಎಲ್ಲದಕ್ಕಿಂತ ಮೊದಲು ಸಭೆಯನ್ನು ವಂದಿಸಬೇಕು ಅಂತ. ಇದು ಯಕ್ಷಗಾನದಿಂದ ಬಂದದ್ದು. ಹಾಗೆ ಅಂತೂ ನಮ್ಮ ರೂಢಿಯಲ್ಲಿ ಈಗ ವೇದಿಕೆ ಮತ್ತು ವೇದಿಕೆಯ ಮುಂಭಾಗ ಈ ಎಲ್ಲವರನ್ನು ನಮಸ್ಕರಿಸುತ್ತಾ ಒಂದೆರಡು ಮಾತು ತಮ್ಮ ಮುಂದೆ ಇಡಬೇಕು ಅಂತ ಪ್ರಯತ್ನ ಪಡ್ತೇನೆ. ಯಾಕಂದರೆ ನಾನು ಮಾತುಗಾರ ಅಲ್ಲ, ನನಗೆ ಸರಿ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಏನೋ ಒಂದು ನಮ್ಮ ಹಳ್ಳಿ ಸೊಗಡಿನಲ್ಲಿ ಮಾತಾಡ್ತೇನೆ. ಅದನ್ನು ತಾವು ಆಲಿಸಿ, ತಪ್ಪಿದ್ದರೆ ಕ್ಷಮಿಸಿ, ಒತ್ತಿದ್ದರೆ ಅದನ್ನು ಒಪ್ಪಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ರತ್ನಾಕರ್ ಮರಾಠೆಯವರು, ಈ ಚಿತ್ಪಾವನ ಸಂಘದ ಅಧ್ಯಕ್ಷರಾದಂಥ ರತ್ನಾಕರ್ ಮರಾಠೆಯವರು ಮತ್ತು ಕೇಶವ ಮರಾಠೆಯವರು ಒಂದು ದಿವಸ ನಮ್ಮ ಮನೆಗೆ ಬಂದು, ನೀವು 31ನೇ ತಾರೀಕಿಗೆ ನಮ್ಮ ಮಹಾಸಭಾ ಕಾರ್ಯಕ್ರಮಕ್ಕೆ ಬರಬೇಕು, ನಿಮ್ಮನ್ನು ನಾವು ಗುರುತಿಸುವ ನಿಟ್ಟಿನಲ್ಲಿ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರು. ನನಗೆ ತಲೆಬಿಸಿ ಆಯಿತು. ನಾನು ಈ ಗುರುತಿಸುವುದಂದರೆ ಏನು ಅಂತ. ಯಾಕಂದರೆ ನನ್ನಲ್ಲಿ ಗುರುತಿಸುವಂಥ ಯಾವುದೇ ವಿಚಾರ ಇಲ್ಲ. ವಿದ್ಯಾಭ್ಯಾಸ ಸರಿಯಾಗಿಲ್ಲ. ನಾನು PUC ಫೈಲ್, SLCಯಲ್ಲಿ 2 ಸಲ ಪರೀಕ್ಷೆ ಕಟ್ಟಿ ಪಾಸಾಗಿದ್ದೇನೆ. 7ನೇ ಕ್ಲಾಸ್ನಲ್ಲಿ 2 ಸಲ ಫೈಲ್ ನಾನು. ಆದರೂ ನನ್ನನ್ನು ಗುರುತಿಸ್ತಾರಂತಾದರೆ ಏನೋ ಇರ್ಬೋದು ನನ್ನ ಹತ್ರ ಅಂತ ಹೇಳಿ ಸೇರಿ ಅತ್ತೆ ಮತ್ತೆ ಏನೋ ಒಂದು ಬರ್ಕೊಳ್ಬೇಕು ಅಂತ ಹೇಳಿದರು. ನನ್ನ ಪರಿಚಯ ಅಂತೆ. ಎಂಥದ್ದು ಬರ್ಕೊಳ್ಳೋದು? ನನಗೆ ಗೊತ್ತಿರೋದು ನನ್ನ ಅಪ್ಪ ಮಾವಿನ ಮಲೆ ವಿನಾಯಕ ಭಟ್ಟ, ತಾಯಿ ಸರಸ್ವತಿ ಬಾಯಿ, ಮಾವಿನ ಮಲೆ ತೋಟ. ಇದಕ್ಕೆ ಬಿಟ್ಟರೆ ನನ್ನ ಪರಿಚಯ ಎಂಥದ್ದು ಇಲ್ಲ ನನಗೆ. ಎಂಥ ಬರ್ಕೊಳ್ಳೋದು ಸುಮಾರು ಒಂದು 4-5 ಸಲ ಫೋನ್ ಮಾಡಿದರು ಅದರ ಮಧ್ಯದಲ್ಲಿ. ಆಯಿತು. ಈ ಉಪದ್ರವ ತಡ್ಕೊಳ್ಳಿಕ್ಕೆ ಆಗದೆ ಕೊನೆಗೆ ಒಂದು ದಿವಸ ಆಲೋಚನೆ, ರಾತ್ರಿಯಲ್ಲಿ ಒಂದು ಸೀಟ್ ತಗೊಂಡು ಕೂತೆ. ಮತ್ತು ನನ್ನ ಹೆಸರು ಅದಿದೆಲ್ಲ ಬರೆದು ಸೀದಾ ಹೈಪಾಜೆಗೆ ಹೋದೆ. ಹೈಪಾಜೆಯಲ್ಲಿ ಏನಾದರೂ ಸಿಕ್ಕಿತು ಅಂತ ಹೈಪಾಜೆ ಗಣಪತಿ ಭಟ್ರಲ್ಲಿಂದ ಸ್ಟಾರ್ಟ್ ಮಾಡುವಾಗ ಏನೋ ಸ್ವಲ್ಪ ಸಿಕ್ಕಿತು. ಅದನ್ನು ಬರೆದು ಅವ್ರಿಗೆ ಕೊಟ್ಟೆ. ಅಲ್ಲಿಗೆ 6 ರಗಳೆ ಮುಗೀತು ನನಗೆ. ಇವತ್ತು ಬಂದು ಈಗ ಅಲ್ಲಿ ಸನ್ಮಾನಿಸಿದ್ದಕ್ಕಾಗಿ ಸಂಘದವರನ್ನು ಹಾಗೂ ತಮ್ಮೆಲ್ಲರನ್ನು ನಾನು ಅನಂತಾನಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಭಾಳ ಸಂತೋಷ ಆಯಿತು ನನಗೆ. ಏನೂ ಇಲ್ಲದೆ ಇದ್ದವನನ್ನು ಒಂದು ಕುರ್ಚಿಯಲ್ಲಿ ಕೂರಿಸಿ ಸನ್ಮಾನಿಸಿದ್ದಿಲ್ಲ, ಅದಕ್ಕಾಗಿ ನಾನು ಭಾಳ ಸಂತೋಷಪಟ್ಟಿದ್ದೇನೆ. ಇನ್ನು ನನ್ನಂತ ಈಗ ನಾನು ಮುದುಕ 77 ವರ್ಷ ಆಯಿತು, ನನ್ನಿಂದ ಇನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಯುವಕರಿದ್ದಾರಲ್ಲ, ನಮ್ಮ ಚಿತ್ಪಾವನ ಯುವಕರು, ಅವರಿಗೊಂದು ಕಿರುಮಾತು. ನನ್ನ ಹಾಗೆ ನೀವು ಏನಾದರೂ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಮಾಡೋದು, ಅಥವಾ ಪಾಲ್ಕಿ ಕೊಂಬು ಕಟ್ಟೋದು, ಇಲ್ಲದಿದ್ದರೆ ಬೇರೆ ಏನಾದರೂ ದೇವಸ್ಥಾನದಲ್ಲಿ ಅಲಂಕಾರ ಮಾಡೋದು, ಇಂಥದ್ದನ್ನು ಮಾಡಿದರೆ ನಿಮ್ಮನ್ನು ಒಂದು ದಿವಸ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾರೆ. ಆದ್ದರಿಂದ ನೀವೆಲ್ಲರೂ ದೇವಸ್ಥಾನಗಳಲ್ಲಿ ಮತ್ತು ನಮ್ಮ ಸಾಮಾಜಿಕ ಚಿತ್ಪಾವನ ಬ್ರಾಹ್ಮಣರ ಸಮಾಜ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಅದನ್ನು ಚಂದಗಾಣಿಸಿ ನೀವು ಒಬ್ಬ ಯೋಗ್ಯತಾವಂತ ಆಗಬೇಕು ಅಂತ ಭಾವಿಸಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.
ಸನ್ಮಾನ ಸ್ವೀಕಾರ ಮಾಡುವಂಥ ದೊಡ್ಡ ಸಾಧನೆಯನ್ನು ನಾನು ಮಾಡಲಿಲ್ಲ. ನನ್ನ ಚಿಕ್ಕ ಪ್ರಯತ್ನವನ್ನು ನೀವೆಲ್ಲ ಗುರುತಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಎಲ್ಲ ನನ್ನ ಮೇಲೆ ಮುಂದಿನ ಜೀವನದಲ್ಲಿ ಸಹ ಇರಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಕಳದ ದುರ್ಗಾ ಶ್ರೀ ವಕೀಲ್ ವೆಂಕಟೇಶ್ ಭಟ್ರು ಅಂತ ವಕೀಲರಿದ್ದರು, ಎಲ್ರಿಗೂ ಗೊತ್ತು. ಗಾಂಧಿ ಟೋಪಿ ಹಾಕ್ಕೊಂಡು, ಕಚ್ಚೆ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು ಕೋರ್ಟಿಗೆ ಹೋಗ್ತಾಯಿದ್ರು. ನಮ್ಮ ಪುರಸಭೆಯ ಅಧ್ಯಕ್ಷರು ಆಗಿದ್ದರು. ಅವ್ರ ಮಗ, ಹೆಚ್ಚಿನವ್ರಿಗೆ ಅವ್ರ ಪರಿಚಯ ಇಲ್ಲ, ಚಿತ್ತರಂಜನ್ ಮರಾಠಿ ಅವ್ರದ್ದು. ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉದ್ಯೋಗದಲ್ಲಿದ್ದರು. ಆ ಕಡೆ ಚೆನ್ನೈ, ಬೊಂಬೈ, ಆಮೇಲೆ ಕೊನೆಗೆ ಬೆಂಗಳೂರಿಗೆ ಬಂದರು. ಹಾಗೆ ನಮ್ಮ ಬಲೆಗೆ ಸಿಕ್ಕಾಕೊಂಡ್ರು. ಹಾಗೆ ಅವ್ರನ್ನ ಈಗ ಅರ್ಧ ಕಾರ್ಕಳ ನಿವಾಸಿ ಆಗಿದ್ದಾರೆ. ಈಗ ಅವ್ರದ್ದೇನೋ ಒಂದು ಆಸೆ, ಆಕಾಂಕ್ಷೆ, ಅಪೇಕ್ಷೆ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಿದ್ದಾರೆ. ಈಗ ಧನ್ಯವಾದಗಳು ರತ್ನಾಕರ್ ಅವರೇ. ಪ್ರಿಯ ಚಿತ್ಪಾವನ ಸಂಘ ಕಾರ್ಕಳದ ಸನ್ಮಾನ ಸದಸ್ಯರೇ, ಪುರಸ್ಕೃತರೇ, ಸನ್ಮಾನಿತರೇ ಹಾಗೂ ಮ್ಯಾನೇಜಿಂಗ್ ಕಮಿಟಿ ಎಲ್ಲ ಸದಸ್ಯರು ಇದ್ದಾರೆ. ಸೊ ನಿಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ತಂದೆಯವರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ನನ್ನ ಒಂದು ಸಣ್ಣ ಆಸೆ. ಅವರು ಕಾರ್ಕಳದಲ್ಲಿ 51 ವರ್ಷ ವಕೀಲಿ ಪ್ರಾಕ್ಟೀಸ್ ಮಾಡಿದ್ದರು. ದುರ್ಗಾ ವೆಂಕಟೇಶ್ ಭಟ್, ಹೊಸಲಾಯಿ ಮರಾಠೆ ಮನೆತನದವರು. ನಾನು ಅವರ ಕೊನೆಯ ಮಗ. 8 ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ಮಾಡುವಲ್ಲಿ ದುಡಿದ ಕೊನೆಯವರೆಗೂ ಖರ್ಚು ಯಾವಾಗಲೂ ಆದಾಯಕ್ಕಿಂತ ಮುಂದೆ. ಖರ್ಚು ಮುಂದೆ ಹೋಗ್ತಾಯಿತ್ತು, ಆದಾಯ ಯಾವಾಗಲೂ ಹಿಂದೆ ಇರ್ತಿತ್ತು. ಆದರೆ ಅವರು ನಮಗೆ ಎಲ್ಲರಿಗೆ ಸರಸ್ವತಿಯ ದೇಣಿಗೆ ಕೊಟ್ಟರು. ಅದು ನಮಗೆ ಜೀವನಕ್ಕೆ ಬುನಾದಿಯಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷವೂ ಬಂದಿದೆ. ಆದ್ದರಿಂದ ಅವರನ್ನು ನೆನಪಿಸುತ್ತಾ ಒಂದು ಮೊತ್ತವನ್ನು ಅವರ ಹೆಸರಿನಲ್ಲಿ ಶಾಶ್ವತ ನಿಧಿಯಾಗಿ ನಾನು ನಿಮ್ಮ ಸಂಘಕ್ಕೆ ನೀಡಲು ಇಚ್ಛಿಸುತ್ತೇನೆ. ಅಂತೆಯೇ ಈ ಕೆನರಾ ಬ್ಯಾಂಕಿನ ಒಂದು 50,000 ರೂಗಳ ಚೆಕ್ಕನ್ನು ನಿಮ್ಮ ಅಧ್ಯಕ್ಷರ ಮೂಲಕ ಸಂಘಕ್ಕೆ ಕೊಡುವಲ್ಲಿ ನನಗೆ ತುಂಬ ಸಂತೋಷವಾಗುತ್ತಿದೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಆರೋಗ್ಯ ಅಭಿವೃದ್ಧಿಯನ್ನು ಕರುಣಿಸಲಿ. ನಿಧಿಯನ್ನು ಸ್ವೀಕರಿಸಿದ್ದಕ್ಕೆ ಚಿತ್ಪಾವನ ಸಂಘಕ್ಕೆ ಧನ್ಯವಾದಗಳು. ಜೈ ಹಿಂದ್, ನಮಸ್ಕಾರ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು. 20, 25 ಹಾಗೂ 26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ನಮ್ಮ ಚಿತ್ಪಾವನ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಕುಮಾರಿ ಸಪ್ತಮಿ ಬರ್ವೆ, ಪೆರವಾಜೆ ಸುಂದರ ಪುರಾಣಿಕ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ 91.36% ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದಾಳೆ. ಇವರಿಗೆ ಶ್ರೀಯುತ ಪ್ರದೀಪ್ ಪಾಠಕ್ ಹಾಗೂ ಪ್ರದೀಪ್ ಪಾಠಕ್ ಇವರು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಮತಿ ಸ್ನೇಹ ಮತ್ತು ಶ್ರೀ ಸುನಿಲ್ ಲೊಂಡೆ ಇವರ ಪುತ್ರ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 86.4% ಅಂಕಗಳೊಂದಿಗೆ SSLCಯನ್ನು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾನೆ. ಶ್ರೀ ಸುಧಾಕರ್ ಡೋಂಗ್ರೆ ಇವರು ಅವನನ್ನು ಪುರಸ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮಲೆಹಿತ್ಲಿನ ಶ್ರೀಮತಿ ಮತ್ತು ಶ್ರೀ ಗಿರೀಶ್ ಮರಾಠೆ ಇವರ ಪುತ್ರಿ ಸ್ಥಳೀಯ ಕ್ರೈಸ್ಟ್ ಕಿಂಗ್ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ 98.6% ಅಂಕಗಳನ್ನು ಗಳಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾಳೆ. ಇವಳಿಗೆ ಸೃಜನಾ ಶ್ರೀಮತಿ ಮತ್ತು ಶ್ರೀ ಮಧುಕರ ಜೋಶಿ ಮಾಳ ಇವರ ಪುತ್ರಿ ಶ್ರೀಮದ್ ಭುವನೇಂದ್ರ ಕಾಲೇಜಿನಲ್ಲಿ PUCಯನ್ನು ವಿದ್ಯಾಭ್ಯಾಸ ಮಾಡಿ 97.5% ಅಂಕಗಳೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದಾಳೆ. ಇವರಿಗೆ ಶ್ರೀ ಮುರಳೀಧರ್ ಭಟ್ ಕರ್ಮರ್ಕರ್ ಇವರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ.
ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮೀಕಾಂತ್ ಗೋರೆ ಇವರ ಪುತ್ರಿ ಶ್ರೀಮದ್ ಭುವನೇಂದ್ರ ಕಾಲೇಜಿನಲ್ಲಿ PUC ವಿದ್ಯಾಭ್ಯಾಸವನ್ನು ಮುಗಿಸಿ 91% ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇವರನ್ನು ಭಾಗ್ಯಶ್ರೀ ವಾಟ್ವೆ ಇವರು ಪುರಸ್ಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ ಇಲ್ಲಿ ವಿದ್ಯಾಭ್ಯಾಸ ಮಾಡಿ 95.1% ಅಂಕಗಳೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾಳೆ. ಶ್ರೀಮತಿ ಭಾಗ್ಯಶ್ರೀ ವಾಟ್ವೆ ಅವರು ಇವರನ್ನು ಸನ್ಮಾನಿಸಬೇಕು. ಕುಮಾರಿ ದೀಪ್ತಿ ಡೋಂಗ್ರೆ ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಶ್ರೀಮತಿ ಮತ್ತು ಶ್ರೀ ಉದಯ್ ಡೋಂಗ್ರೆ ಪಟ್ನಹಿತ್ಲು ಮಾಳ ಇವರ ಪುತ್ರಿ 95.6% ಅಂಕಗಳೊಂದಿಗೆ ದ್ವಿತೀಯ PUCಯಲ್ಲಿ ತೇರ್ಗಡೆಯಾಗಿದ್ದಾಳೆ. ಶ್ವೇತ ಮುರಾರಿ ಚಿಪ್ಲೋಣ್ಕರ್ ಇವರು ಅವಳನ್ನು ಪುರಸ್ಕರಿಸ್ತಾ ಇದ್ದಾರೆ. ಶ್ರೀ ಮಹಾವೀರ ಕಾಲೇಜು ಮೂಡುಬಿದ್ರೆ ಇಲ್ಲಿ ದ್ವಿತೀಯ PUC ವಿದ್ಯಾಭ್ಯಾಸ ಮಾಡಿ ಅನುಪಮ್ 94.5% ಅಂಕಗಳೊಂದಿಗೆ ಹಾಗೂ ಅನುರಾಗ್ 88.8% ಅಂಕಗಳೊಂದಿಗೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅವರ ಪರವಾಗಿ ಅವರ ತಂದೆ ಶ್ರೀ ಶ್ರೀರಂಗ ಸಹಸ್ರಬುದ್ಧೆ ಇವರು ಪುರಸ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನೊಂದು ಅಭಿಮಾನದ ಸಂಗತಿ ಏನಂತ ಹೇಳಿದ್ರೆ ಅವರಿಬ್ಬರು ನನ್ನ ಮಾಜಿ ಶಿಷ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಂದರೆ ಇವಾಗ ಅವರು PUC ಬೇರೆ ಕಡೆ ಓದ್ತಾ ಇದ್ದಾರೆ. ಮೊತ್ತವನ್ನು ಪ್ರಾಯೋಜಕತ್ವ ವಹಿಸಿಕೊಂಡವರು ಮೇಲಿನ ಪುಂಡಾಜೆ ದಿವಂಗತ ಶಶಿಕಲಾ ಮರಾಠೆ ಸ್ಮಾರಕ ದತ್ತಿ ನಿಧಿ ಮತ್ತು ಶ್ರೀಯುತ ಮುರಾರಿ ಚಿಪ್ಲೋಣ್ಕರ್ ಇವರು ಹಾಗೂ ಮುಂದಿನ ವರ್ಷಗಳಲ್ಲಿ ಚಿತ್ತರಂಜನ್ ಮರಾಠೆ ಇವರು ನೀಡಿದಂತಹ ಕೊಡುಗೆ ಇದು ಮೂರನ್ನು ಸೇರಿ ಮುಂದಿನ ವರ್ಷದಿಂದ ಕೊಡ್ತಾ ಇದ್ದೇವೆ. ಈ ವರ್ಷಕ್ಕೆ ಇವರಿಬ್ಬರ ಏನು ಕೊಡುಗೆ ಇತ್ತು ಇದರಿಂದ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಇದೇ ಆಗಲೂ ನನಗೆ ಚಿತ್ಪಾವನ ಸಮಾಜದವರು ಒಂದು ಪುರಸ್ಕಾರವನ್ನು ಕೊಟ್ಟಿದ್ರು. ಈಗ PUC ಮಾಡಿದೆ ಈಗಲೂ ಕೊಟ್ಟಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತೇಳಿ ಅವರಿಗೊಂದು ಭರವಸೆಯನ್ನು ಕೊಡ್ತೇನೆ. ಹಾಗೆ ಈ ಪುರಸ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು.
ಹೇಳ್ತಾರೆ, ಅಭಿನಂದನೆಗಳನ್ನು ಹೇಳ್ತಾರೆ. ಹಾಗೆ ಮುಂದೆ ನೀವು ದೊಡ್ಡವರಾಗಿ ಈ ಸಮಾಜದಲ್ಲಿ ಇನ್ನು ಮುಂದೆ ಬರುವಂತಹ ಮಕ್ಕಳಿಗೆ ನೀವು ಕೂಡ ಪ್ರೇರಣೆಯಾಗಿ ಅದೇ ರೀತಿ ಸಹಕರಿಸಬೇಕು ಅಂತೇಳಿ ಹೇಳ್ತಾ, ನಮ್ಮ ಒಳ್ಳೊಳ್ಳೆ ಪ್ರತಿಭೆಗಳು ಈಗ ಪದ್ಯ ಎಲ್ಲ ಹಾಡಿದರು, ಭಾರಿ ಚೆಂದ ಹಾಡಿದ್ದಾರೆ. ನಿಮಗೆ ಕೂಡ ಒಂದು ಉತ್ತಮ ಭವಿಷ್ಯ ಇದೆ. ಹಾಗೆ ಎಲ್ಲ ಮಕ್ಕಳಿಗೂ ಒಂದು ಉತ್ತಮ ಭವಿಷ್ಯ ಖಂಡಿತ ಇದೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮೆಲ್ಲರ ಉಪಸ್ಥಿತಿ ನಮಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದೆ. ಹೊಸ ಕಮಿಟಿ ಆಯ್ಕೆಯಾಗಿದೆ. ಇನ್ನೂ ಹೆಚ್ಚಿನ ಸ್ಫೂರ್ತಿಯಿಂದ ಕೆಲಸ ಮಾಡೋಣ ಅನ್ನೋ ಒಂದು ವಾತಾವರಣವನ್ನು ನಮ್ಮ ಪದಾಧಿಕಾರಿಗಳ ಆಯ್ಕೆಯಲ್ಲೇ ಗಮನಿಸಿದೆ ನಾನು. ಹಾಗೆ ನಮ್ಮ ಹಳೆಯ ಕಮಿಟಿಯಿಂದ ನಿರ್ಗಮಿಸಿದಂತಹ ಘಟಾನುಘಟಿಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಕಾರ್ಯಕಾರಿ ಸಮಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಹಿಂದಿನಂತೆ ಅವರು ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನನಗಿದೆ. ಮತ್ತು ಅದನ್ನು ಅವ್ರು ನಡೆಸಿಕೊಡ್ತಾರೆ ಅಂತಲೂ ನನಗೆ ಗೊತ್ತಿದೆ, ಆ ವಿಶ್ವಾಸ ಇದೆ. ಯಾಕಂದರೆ ನಾವು ಮಾಡ್ತಿರೋದು ಸಮಾಜ ಸೇವೆ, ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ನಮಗೆ ಅರ್ಜೆಂಟ್ ಒಂದು 10 ಬಾಟ್ಲಿ ನೀರು ಬೇಕು, ನಾವು ನಮ್ಮ ಸ್ಕೂಟರ್ನಲ್ಲಿ ಹೋಗ್ತೀವಿ ಅಥವಾ ಕಾರ್ನಲ್ಲಿ ಹೋಗ್ತೀವಿ, ಅದಕ್ಕೆ ನಾವು ಪೆಟ್ರೋಲ್ ಬಿಲ್ನ ನಾವು ಕ್ಲೈಮ್ ಮಾಡೋದಿಲ್ಲ ಸಂಘದಿಂದ. ಅಥವಾ ಮನೆ ಭೇಟಿ ಸಂದರ್ಭದಲ್ಲಿ ಶಿವರಾಮ್ ಗೋರೆ ಅಂಥವರು ಕಾರ್ ಸೇವೆ ಮಾಡ್ತಾರೆ, ಕಾರ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಗುಡುಗು, ಮಳೆ, ಬಿಸಿಲು, ಮಿಂಚು, ಮುರಾರಿ ಚಿಪ್ಲೋಣ್ಗ್ರಂಥವ್ರು ಕೂಡ ನಮ್ಮ ಜೊತೆ ಇದು ಗಂಗೆ ನೀರಿಗೆ ಹೋದಾಗ ಸಿಕ್ಕಾಪಟ್ಟೆ ಗುಡುಗು ಮಿಂಚು. ಆದರೂ ಇವತ್ತಿಷ್ಟು ವಠಾರ ಮುಗಿಸಲೇಬೇಕು ಅನ್ನೋ ಹಠದಿಂದ ನಮ್ಮ ಜೊತೆ ಎಲ್ಲರೂ ಬಂದು ಅದನ್ನು ಮಾಡಿದ್ದಾರೆ. ಅದೇ ಸ್ಫೂರ್ತಿ ಮುಂದಿನ ಕಮಿಟಿಗೂ ನಮಗಿರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ನಾವು ಮಾಡುವಂಥದ್ದು ಒಂದು ಸಮಾಜ ಸೇವೆ, ಒಳ್ಳೆಯ ಕೆಲಸ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ನಿಸ್ವಾರ್ಥವಾಗಿ ಮಾಡುವಂಥ ಸೇವೆಗೆ ಯಾವತ್ತೂ ಜನರ ಬೆಂಬಲ ಇರುತ್ತೆ, ದೇವರ ದಯೆ ಇರ್ತದೆ, ಮತ್ತು ಸಮಾಜಕ್ಕಂತೂ ಬೇಕಿರ್ತದೆ. ಹಾಗೆ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಇನ್ನು 2 ವರ್ಷ ಮತ್ತೆ ನಾನು ಮಾತಾಡಬೇಕು. ಈಗ ನಾನು ಇನ್ನು 3 ವರ್ಷದ ಅವಧಿ ಇದೆ. ಸ್ವಲ್ಪ ಬರುವ ವರ್ಷಕ್ಕೆ ಸ್ವಲ್ಪ ಮಾತಾಡ್ತೀನಿ, ಮತ್ತು ಅದರ ನಂತರದ ಭವಿಷ್ಯದಲ್ಲಿ ಸ್ವಲ್ಪ ಮಾತಾಡ್ತೀನಿ. ಕೊನೆಗೆ ವಿರಮಿಸ್ತೀನಿ ಹೆಚ್ಚಿನ ಅಂಶ. ಆಮೇಲೆ ಮತ್ತೊಂದು ಹೊಸ ಕಮಿಟಿ ಬರುತ್ತೆ, ಹೊಸ ಅಧ್ಯಕ್ಷರು ಹೊಸ ಸ್ಫೂರ್ತಿಯೊಂದಿಗೆ ಬರ್ತಾರೆ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಮುರಳೀಧರ್ ಭಟ್ರವರು ಹೇಳಿದಂಗೆ ಸಂಘದ ಬಗ್ಗೆ ಹಲವಾರು ಕನಸುಗಳನ್ನು ಅವರೂ ಕಾಣ್ತಾರೆ. ನಾನು ಕಾಣೋ ಕನಸು ಅವ್ರಿಗೂ ಒಂದೊಂದು ಸರಿ ಬೀಳ್ತದೆ. ಈ ಅವಳಿ ಜವಳಿ ಮಕ್ಕಳಿಗೆಲ್ಲ ಹಾಗೆ ಅಂತೆ. ನಾವು ಅವಳಿ ಜವಳಿ ಅಲ್ಲ, ಆದರೆ ಒಂದೇ ರೀತಿಯ ಚಿಂತನೆ ಇದೆ ನಮಗೆ, ಸಮಾಜಮುಖಿ ಚಿಂತನೆ ಇರೋದರಿಂದ ನನಗೆ ಬಂದ ಯೋಚನೆಗಳು ಅವ್ರಿಗೂ ಬರುತ್ತದೆ, ಹೌದಲ್ಲ ಮಾಡಬಹುದಲ್ಲ ಅಂತ. ಹಾಗಾಗಿ ಆ ಕೆಲಸಗಳು ಕಾರ್ಯಗತವಾದಾಗ ಸಿಗುವಂಥ ನೆಮ್ಮದಿ ನಮಗೆ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಖುಷಿಯನ್ನು ಕೊಡುತ್ತದೆ. ಅದನ್ನು ಗಳಿಸಲಿಕ್ಕೆ ನಾವೆಲ್ಲ ನಿಸ್ವಾರ್ಥದಿಂದ ಸೇವೆ ಮಾಡಿದರೆ ಆ ದೇವರು ನಮ್ಮನ್ನು ಮೆಚ್ತಾನೆ, ನಮಗೂ ಆ ದೇವರು ಅನುಗ್ರಹ ಮಾಡ್ತಾನೆ. ಆಮೇಲೆ ಇವತ್ತು ಪ್ರತಿಭಾ ಪುರಸ್ಕಾರ ಪಡೆದಂಥ ಮಕ್ಕಳಿಗೆ ಒಂದು ಮಾತು ಹೇಳೋದು, SLCಯಲ್ಲಿ 98% ಆಲ್ಮೋಸ್ಟ್ ಸ್ಮೃತಿ, ಹಾಗೆ ಎಲ್ಲ 95-96% ಮಾರ್ಕ್ ತೆಗೆದಿದ್ದೀರಾ. PUCಯಲ್ಲಿ ಇರ್ಬೋದು, SSLCಯಲ್ಲಿ ಇರ್ಬೋದು. ನಮ್ಮ ವಿದ್ಯಾನಿಧಿಯಲ್ಲಿ ಪೋಷಕರಾಗಿರುವಂಥ ಗಣ್ಯರು ನೀವೆಲ್ಲ ಖಾಲಿ BCom, BSc, MCom ಅಥವಾ ಬೇರೆ ಇದನ್ನು ಮಾಡೋ ಬದಲು ವೃತ್ತಿಪರವಾದಂಥ ICS, IPS ಅಂಥ ಕೋರ್ಸ್ಗಳನ್ನು ಮಾಡಿ, ಅದಕ್ಕೆ ನಿಮಗೆ ಆರ್ಥಿಕವಾಗಿ ನಿಮ್ಮ ಹತ್ರ ಶಕ್ತಿ ಇಲ್ಲದೆ ನಮ್ಮನ್ನು ಕೇಳಿ, ಇಲ್ಲಿ ಸಂಘ ಇದೆ, ನಮ್ಮಿಂದ ಶಕ್ತಿ ಮೀರಿ ನಿಮಗೆ ಸಹಾಯ ಮಾಡ್ತೀವಿ, ಅಗತ್ಯವಿದ್ದರೆ ಕೋಚಿಂಗ್ ಕೂಡ ಕೊಡುವಂಥ ಒಂದು ಅವಕಾಶವನ್ನು ಮಾಡಿ ಕೊಡುವ ಅನ್ನೋ ಒಂದು ಧೈರ್ಯದ ಮಾತನ್ನು ನಾನು निम्गे ಹೇಳ್ತೇನೆ. ICS कसं करायचं गुंतू नाही, KPS कसं कर, आमचा विचार आहे, आम्ही तुमचा गाईड करतो. आमचा तेला संपन्मूल व्यक्तीसाठी आमच्या कमिट्यान नसल्या तरी आमच्या समाजात हितैषी अवलवल हे पदवी घेतलेले असती ते आमचं मार्गदर्शन करसाठी. त्यांचं मार्गदर्शन घेऊन तसले कोर्स अंदाजा आमचा तो आमचं ऑफिसर के DC के AC के आमचोची खुशी असे याच्या डोळे मी ऐकेल ना पुरा तो बँकांचं आहे, तो माझं मम्माचं बॉडीवर बँकांचं आहे, ती माझी बाई आको ते बदला, तो एक ऑफिसर्स आहे, पोलीस इन्स्पेक्टर्स आहे, इन्स्पेक्टर जनरल्स आहे, आमचं तो असं नाही तर आमचे अशा सुमारू महिला सबलीकरण आणतो. आम्ही पेपरांतलं नित्य पळायचं, न्यूसान पळायचं, एअरफोर्सान पೈಲಟ್ ಸವಲಾಪುರ, ನೇವಲನ್ ಸವಲಾಪುರ, ರಿಸರ್ವ್ ಬ್ಯಾಂಕಂतल्या ಸವಲಾಪುರ, ಹಲವಾರು ಕಂಡವಟ್ಟು चेडी. पण चित्पावानी भारी 19 आहे, आमची संख्या 19 आहे, पण सल्ली संख्यांतू आम्ही उत्तम प्रदर्शन देवनी अव्वल अवकाश आमचे आम्ही करणे घ्यावे. त्याला चित्पावन सांगू काही तुमचा पट्टीला सहाय्याला आम्ही तसा तुमच्या अपेक्षा सांगा. आमच्या नंतर ते आम्ही संपन्मूल व्यक्तींचा संपर्क करणे तरी तुमचा ते एक साधना करायला आम्ही वाट दाखवायचा म्हणून धैर्य हे संदर्भात सांगायचा. तसं त्या दिशेत आम्ही आलोचना करूया.
आनी समाजात आरोग्यपूर्ण अभिवृद्धीसाठी श्रम करूया त्या खातीर बिस्कुट आंबडे उन्नान हंसती परमोळी एन्से अधिक वेळ बेसे हन्नायट आमदाई तस मग ಎಂತೆಲ್ಲ ವರ್ಕ ಭಾರಿ ವಿಶೇಷ ಕಾರ್ಯಕ್ರಮ ಸತಿ ನವಿ ಕಮಿಟಿ ತಸಲ್ಲಿ ಖಂಡಿತ ಭಾರಿ ಉಮೇದಿನ ಸತಿ ಯಾವಾಗ ಹೆಚ್ಚು ರೀತಿಯ ಅಸಾಂಚಿ ಪ್ರತಿ ಜೂನ್ 29ನೇ ತಾರೀಕು ವಡಂಚಿ ಪುನ್ನಾವ 29 ಜೂನ್ 29 ಸೋಮವಾರ वडांची पुन्हा असे आम्ही प्रतिवर्ष आम्ही एठा 50-60 ಬೈಯಾಕಪುರ येवनी ಮುರಳೀಧರ್ ಭಟ್ಟಾಚೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ಮಾಳ ಪರಶುರಾಮ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶ್ರೀ ಸುಧಾಕರ್ ಡೋಂಗ್ರೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಅಧ್ಯಕ್ಷರನ್ನು ಕೇಳ್ಕೊಳ್ತೇನೆ. ಹಾಗೆಯೇ ದುರ್ಗಾ ಶ್ರೀ ಹರಿಹರೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶ್ರೀ ಪ್ರದೀಪ್ ಫಾಟಕ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने सारंगधर गंगाधर अर्धनारीश्वर प्रभो सारंगधर गंगाधर अर्धनारीश्वर प्रभो चंद्रमकुटधर चर्मांबरधर नीलकंठरे पाहि विभो चंद्रमकुटधर चर्मांबरधर नीलकंठरे पाहि विभो ईशने कैलासनाथने कृपाकरने भयहरने सलगो ईशने कैलासनाथने भयहरने पापಗಳನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವಗೈ ತರಿತಜಂ ತರಿತಜಂ ಮೃಗು ತರಿತ ಕುಕು ತರಿತ ತಕ ಜಣುತಂ ತರಿತಜಂ ತರಿತಜಂ ಮೃಗು ತರಿತ ಕುಕು ತರಿತ ತಕ ಜಣುತಂ ತರಿತಗ ಕುಕು ತರಿ ಜಣುತ ದಿಮಿತ ತರಿ ಗಿಣತು ತರಿ ಗಿಣತು ತರಿ ಗಿಣತು ತರಿತಗ ಕುಕು ತರಿ ಜಣುತ ದಿಮಿತ ತರಿ ಗಿಣತು ತರಿ ಗಿಣತು ತರಿ ಗಿಣತು ನೀಶನೆ कैलासनाथने कृपाकरने भयहरने सलहौ ईशने दीनर पोरेव सभापतिये दीनर पोरेव सभापतिये दैन्यದಿ ಬೇಡುವೆ ಬಳಿ ಪಾರೆಯ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿ ಬಾರೆಯ ಕಾಯು ಮಾನವನಾಗಿ ಕೂಸನು ಪೊರೆದೆ ಕಾಯು ಮಾನವನಾಗಿ ಕೂಸನು ಪೊರೆದೆ
ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಕರುಣ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಕರುಣ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ